ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ನೀವೆಲ್ಲ ಕೇಳ್ತಾ ಇದ್ರಲ್ಲ ದಿನ ಲಾಗ್ ಮಾಡಿ ಪ್ಲೀಸ್ ಅಂತ ಹೇಳಿ. ಸೊ ನಾನು ಅಂದ್ಕೊಂಡಿದ್ದು ಒನ್ ಡೇ ಬಿಟ್ಟು ಒನ್ ಡೇ ಲಾಗ್ ಮಾಡೋಣ, ಆದರೆ ಸಾಧ್ಯ ಆದರೆ ಅಂತೇಳಿ. ಸೊ ನೀವೆಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇರೋದಕ್ಕೆ, ಹಾಗೆ ಇಷ್ಟಪಟ್ಟು ನನಗೆ ಕೇಳ್ತಾ ಇರೋದಕ್ಕೆ ನಾನು ಡೈಲಿ ಲಾಗ್ಸ್ನ ಶೇರ್ ಮಾಡ್ತೀನಿ. ಇವತ್ತು ಕೂಡ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ಲಾಗ್ ಶೇರ್ ಮಾಡೋಣ ಅಂದ್ಕೊಂಡು ಕ್ಯಾಮ್ರಾ ಆನ್ ಮಾಡಿದ್ದಾಯಿತು. ಹಾಗೆ ನಿಮಗೆಲ್ಲ ಗೊತ್ತಿರೋದೇ ಅಲ್ವಾ, ನಮ್ಮ ಪುಟಾಣಿ ಬೆಳಗ್ಗೆ ಎದ್ದ ತಕ್ಷಣ ಆಟ ಆಡ್ತಾಳೆ ಅಂದರೆ ಅಬ್ಬಾ, ನಮಗೆ ಸುಸ್ತಾಗೋವರೆಗೂ ಆಟಾಡ್ತಾಳೆ. ಅವಳಿಗೆ ಸುಸ್ತಾಗಲ್ಲ, ನಮಗಾಗೋವರೆಗೂ ಆಟಾಡ್ತಾಳೆ. ಎನಿವೇ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಲೈಟಾಗಿ ಮನೆಯೆಲ್ಲ ಕಸ ಹೊಡ್ಕೊಂಡಿದ್ದೀವಿ ಅಷ್ಟೇ. ಕಸ ಹೊಡ್ಕೊಂಡು ನಾನಂತರ ಅವಳನ್ನ ಕೈಯಲ್ಲಿ ಇಟ್ಕೊಳ್ಳೋದೇ ಆಗಿದೆ. ಜಯಂತ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾ ಇದ್ದಾರೆ, ಮಕ್ಕಳನ್ನ ನೋಡ್ಕೊತಾ ಇದ್ದಾರೆ. ಇನ್ನೂ ಏನೂ ಮಾಡಿಲ್ಲ, ಬರೀ ಬಿಸಿನೀರು ಕುಡಿದಿದ್ದೀನಿ ಅಷ್ಟೇ, ಫ್ರೆಶ್ ಅಪ್ ಕೂಡ ಆಗಿಲ್ಲ. ಸೊ ಅವಳನ್ನ ಫಸ್ಟು ಮಲಗಿಸಿದ್ರೇ ಮನೇಲಿ ಎಲ್ಲ ಕೆಲಸ ಆಗೋದು ಅಂತ ಅಂದ್ಕೊಂಡು ಆಟಾಡಿಸ್ತಿದ್ದೀನಿ. ಸೊ ಮಲಗಿಸ್ಬೇಕು ಅಂದಿದ ತಕ್ಷಣ ಅವಳು ಹಾಗೆ ಹಾಲು ಕುಡಿಸಿ ಮಲಗಿಸೋಕ್ಕಂತೂ ಸಾಧ್ಯನೇ ಇಲ್ಲ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಹೆಂಗೆ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾಳೆ. ಆ ಫೋಟೋ ನೋಡೋದು, ಈ ಫೋಟೋ ನೋಡೋದು, ಸೊ ಕುಣಿಯೋದು, ಹಿಂಗೆ ಎತ್ಕೊಂಡ್ಬಿಟ್ರೆ ಸಾಕು ಅವಳಿಗೊಂಥರ ಹಬ್ಬ. ಜಿಗೀತಾ ಇರ್ತಾಳೆ. ಇವಾಗ ಆಲ್ಮೋಸ್ಟು 2 months ಆ್ಯಂಡ್ 8 days ಆಯಿತು. 2 months ಮೇಲೆ 1 week ಆಗಿದೆ ಆಲ್ರೆಡಿ. ಸೊ ಫೋಟೋಶೂಟ್ ಯಾಕೆ ಮತ್ತೆ ಇವಾಗ ಮಾಡಿದ್ರಿ ಅಂತಂದರೆ, ಸೊ ಆ ಟೈಮಲ್ಲೇ ಮಾಡಬೇಕು ಅಂತೇನಿಲ್ವಲ್ಲ. ಸೊ ಜಸ್ಟ್ ಹಂಗೆ 1 week ಲೇಟ್ ಆಯ್ತು ಇವತ್ತು. ಇಟ್ಸ್ ಓಕೆ. ಅವಳ ಫುಲ್ ಆಟಾಡಿಸಿ ಆಮೇಲೆ ನಾನು ಮಲಗಿಸೋದು. ಹಾಲು ಕುಡಿಸ್ತಾ ಮಲಗಿಸ್ತೀನಿ. ಇಲ್ಲಾಂದರೆ ಕೆಲವೊಮ್ಮೆ ಆಟದ ಗುಂಗಲ್ಲಿ ಅವಳು ಹಾಲು ಕುಡಿಯೋಲ್ಲ, ಹಾಗೆ ಮಲಗ್ತಾಳೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಯಾವಾಗ ಅವಳು ಸ್ವಲ್ಪ ಹಾಲು ಕುಡಿಯೋ ಥರ ಒದ್ದಾಡ್ತಿರ್ತಾಳೆ ಅವಾಗ ಹೋಗಿ ಹಾಲು ಕುಡಿಸಿ ಮಲಗಿಸ್ಬಿಡ್ತೀನಿ. ಸೊ ಇದು ಆ್ಯಕ್ಚುಲಿ ಬೆಳಗಿನ ರೋಟೀನ್ ಪಾಪುದು. ನನಗೆ ಹಿಂಗೂ ಗೊತ್ತಿದೆ ಅವಳು ಆಟಾಡದೆ ಮಲಗಲ್ಲ, ಫುಲ್ ಆಟನೇ ಆಡೋದವಳು, ಮತ್ತು ಹಾಲು ಕುಡಿದು ಕೂಡ ಮಲ್ಕೊಳ್ಳಲ್ಲ ಅಂತೇಳಿ. ಸೊ ಹಂಗಾಗಿ ನಾನು ಕೂಡ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲಂಗೆ ಸಂಪೂರ್ಣವಾಗಿ ಅವಳಿಗೆ ಆಟಾಡೋಕ್ಕೆ ಟೈಮ್ ಬಿಟ್ಬಿಟ್ಟಿರ್ತೀನಿ. ನಮ್ಮ ಮನೆಯವರು ಅಂದರೆ ಜಯಂತ್ ನನಗೆ ಹೇಳ್ತಾ ಇರ್ತಾರೆ, ನಿನಗೂ ಅವಳಿಗೂ ಕರೆಕ್ಟ್ ಆಗಿದೆ ನೋಡು, ನೀನು ಬಯಸೋದು ಅದೇ, ಅವಳು ಬಯಸೋದು ಅದೇ ಅಂತೇಳಿ. ಸೊ ನಾನೇನು ಮಾಡ್ತೀನಿ, ಪಾಪ ಅವಳಿಗೆ ಸಂಪೂರ್ಣವಾಗಿ ಆಟಾಡಿಸಿದ್ರೆ ತಾನೇ ಅವಳಿಗೂ ಮೈಂಡ್ ಫ್ರೆಶ್ ಆಗುತ್ತೆ. ಇವಾಗ ನೋಡಿ ಮಲ್ಕೊಂಡ್ಬಿಟ್ಲು. ಚೆನ್ನಾಗಿ ಈ ಥರ ನಿದ್ದೆ ಮಾಡಿಬಿಟ್ರೆ ನನಗೆ ತುಂಬ ಫ್ರೀ ಆಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ. ನಮ್ಮ ಪುಟಾಣಿದೇನೋ ರೋಟೀನ್ಸ್ ಆಯಿತು. 2 ಪುಟಾಣಿದು, ಹಾಗೆ ನಂದು, ಹಾಗೆ ನಮ್ಮ ಜಯಂತ್ದು. ಇವತ್ತು ಬೇರೆ ಸಂಡೇ ಬಂತು ಅಂತಂದರೆ ನಮಗೆ ಟೈಮ್ ಕೊಡ್ತೀನಿ ಅಂತ ಹೇಳಿರ್ತಾರೆ ನನ್ನ ಗಂಡ. ಸೊ ಹಾಗಾಗಿ ಇವತ್ತು ಫುಲ್ ಡೇ ಸೂಪರಾಗಿರುತ್ತೆ. ಅವರಿದ್ದಾರೆ ಅಂತಂದರೆ ಒಂಥರ ನಮಗೂ ಮನೆಯೆಲ್ಲ ಗಜಿಬಿಜಿ ಹೀಗೆ ಇರ್ತೀವಿ ನಾವು 5 ಜನ ಕೂಡ. ಒಬ್ಬ ನೋಡಿ 4 ಜನ ಇದ್ವಿ ಇಷ್ಟು ದಿನ, ಇವಾಗ 5 ಜನ. ಬಿಗ್ ಫ್ಯಾಮಿಲಿ ಅಲ್ವಾ, ಬಿಗ್ ಫ್ಯಾಮಿಲಿ ಈಸ್ ಈಕ್ವಲ್ ಟು ಬಿಗ್ ಹ್ಯಾಪಿನೆಸ್. ಪಾಪುನ ಮಲಗಿಸಿ ಹೋಗಿ ತಿಂಡಿ ಮಾಡಿದ್ದೀನಿ ಇವ್ರಿಗೆ. ಹಾಗೆ ಜಯಂತ್ ಇವತ್ತು ಹೊರಗಡೆ ಹೋಗ್ತೀನಿ ಅಂತ ಹೇಳಿದರು. ನಾನು ಅಪೋಸ್ ಮಾಡಿದೆ. ಅಂದರೆ ಹೊರಗಡೆ ಅಂದರೆ ಒಂದು ಹೆಣ್ಮಗು ಇರೋವಂಥ ಮನೇಲಿ ಆ ಥರ ಕಾರ್ಯಗಳಿಗೆ ಹೋಗಬಾರ್ದು. ಹೋದ್ರೂ ಹೊರಗಡೆಯಿಂದ ಸ್ನಾನ ಮಾಡಿಕೊಂಡು ಒಳಗೆ ಬರಬೇಕು. ಅದರಲ್ಲೂ ಬಟ್ಟೆ ಮತ್ತು ನೀರು ಎಲ್ಲ ಹೊರಗಡೆ ಇಡೋವಂಥವ್ರು ಇಲ್ಲ. ನಾನು ಕೂಡ ಹೋಗಿ ಅವ್ರಿಗೆ ನೀರು ಬಟ್ಟೆ ಅದೆಲ್ಲ ಕೊಡಬಾರ್ದು. ಮಕ್ಕಳು ಬೇರೆ ಇದ್ದಾರೆ ಮನೆ ತುಂಬ. ಸೊ ಬೇಡ ಅಂತ ಹೇಳಿ ಅಪೋಸ್ ಮಾಡಿದ್ದಕ್ಕೆ ಅತ್ತೆ ಹೇಳಿದ್ರು, ನಾನು ಹೇಳಿದೆ, ಅಮ್ಮ ಹೇಳಿದ್ರು. ಹಾಗಾಗಿ ಅವ್ರಿಗೆ ಸಿಟ್ಟು ಬಂದುಬಿಟ್ಟಿತ್ತು. ಅದೇ ಸಿಟ್ಟಲ್ಲೇ ತಿಂಡಿ ತಿಂದು ಮಕ್ಕಳ ಜೊತೆ ಆಟ ಆಡ್ತಿದ್ದಾರೆ ಹೋಗೋದನ್ನ ಬಿಟ್ಟು. ಸೊ ಸಮ್ಟೈಮ್ಸ್ ನಮ್ಮ ಸಿಚುವೇಶನ್ಸ್ ಹೆಂಗಿದೆ ಹಾಗೆ ನಾವು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರಬೇಕು. ಇದು ನನ್ನ ಒಪಿನಿಯನ್. ಅದಕ್ಕೆ ಹಠ ಮಾಡಿ ಇವತ್ತು ಹೋಗೋಕ್ಕೆ ಬಿಟ್ಟಿಲ್ಲ ಅವ್ರಿಗೆ. ಸೊ ಪಾಪು ಮಲಗಿದ್ದಾಳೆ. ನೀವೆಲ್ಲ ಕೇಳ್ತಾ ಇದ್ರಲ್ಲ, ಪಾಪು ಆ್ಯಕ್ಚುಲಿ ಅವ್ರು ಅಷ್ಟು ಗಲಾಟೆ ಮಾಡ್ತಾರೆ ಅಂದರೆ ಮಲಗಿರ್ತಾಳ ಅಂತೇಳಿ. ಡೆಫಿನೆಟ್ಲಿ ಮಲಗಿರ್ತಾಳೆ. ಯಾಕಂದರೆ ನಾವು ಅಂದ್ಕೊತೀವಿ ಮಕ್ಕಳು ನಮಗೆ ಅಡ್ಜಸ್ಟ್ ಆಗಬೇಕು ಅಂತೇಳಿ. ಬಟ್ ನಾವು ಹೆಂಗಿರ್ತೀವೋ ಮಕ್ಳು ಹಂಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ನಾವೇ ತುಂಬ ಓವರ್ ಕೇರಿಂಗ್ ಮಾಡಬಾರ್ದು ಅವ್ರನ್ನ. ಸೊ ಅದಾಗ ಏನಾಗುತ್ತೆ ಅಂದರೆ ಅವ್ರು ಅಡ್ಜಸ್ಟಬಲ್ ಆಗೋದು ತುಂಬ ಲೇಟ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ನಮಗೆ ಬೇರೆ ಕಡೆ ಹೋದಾಗ ಕಿರಿಕಿರಿ ಅನಿಸುತ್ತೆ. ಹೇಗೆ ಅಂತಂದರೆ ಇವಾಗ ಇಷ್ಟು ಗಲಾಟೆ ಮಾಡ್ತಾರಂದ್ರೂ ಅವಳಿಗೆ ಆಲ್ರೆಡಿ ಹುಟ್ಟಿದಾಗಿಂದ ಕೇಳಿರ್ತಾಳಲ್ಲ, ಆ ಗಲಾಟೆಲಿ ಅವಳಿಗೆ ಆ್ಯಕ್ಚುಲಿ ಅದೇನು ಡಿಸ್ಟರ್ಬೆನ್ಸೇ ಅನಿಸಲ್ಲ. ಸೊ ನಾವು ಅದನ್ನು ಕ್ರಿಯೇಟ್ ಮಾಡಿದ್ರೆ ಮಾತ್ರ ಹಂಗೆ ಅನಿಸುತ್ತೆ. ಇಷ್ಟು ಗಲಾಟೆ ಮಾಡ್ತಿರ್ತಾರೆ, ಇಷ್ಟೊಂದು ಅಳ್ತಿರ್ತಾರೆ. ಬಟ್ ಅವಳ ರೋಟೀನ್ಸ್ ಏನೇನಿದೆ, ಸ್ಲೀಪಿಂಗ್ ರೋಟೀನ್ಸ್ ಅದೆಲ್ಲ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಹಾಗೆ ಮಕ್ಕಳು ಆ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ನಾವು ಆ ಥರ ಅನ್ಕೊತೀವಿ ಅಷ್ಟೇ, ಅಯ್ಯೋ ಗಲಾಟೆ ಆಗುತ್ತೆ ಮಕ್ಕಳಿಗೆ ಹಾಗೆ ಹಿಂಗೆ ಅಂತೇಳಿ. ಸೊ ಏನಿದು ಅಂತ ನೋಡ್ತಾ ಇದ್ದೀರಾ, ಜಯಂತ್ ಇದ್ದಾರೆ ಅಂತಂದರೆ ಮತ್ತು ಮಕ್ಕಳಿಗೆ ಫುಲ್ ಫನ್ನೇ. ಅವರಿಬ್ಬರು ಕೂಡ ಅಪ್ಪ ಅಂತಂದರೆ ಸಕ್ಕತ್ ಇಷ್ಟ. ಇವ್ರಿಗೆ ಮೊಬೈಲ್ ಹಿಡ್ಕೊಂಡು ಕುತ್ಕೊತಿದ್ರು. ಯಾಕೋ ಇವತ್ತು ಕ್ರಿಕೆಟ್ ಆಡೋ ಅಂತ ಹುಚ್ಚು ಬಂದಿದೆ, ಹಂಗಾಗಿ ಮಕ್ಕಳನ್ನ ತಗೊಂಡು ಕ್ರಿಕೆಟ್ ಆಡ್ತಿದ್ದಾರೆ. ಮಿಟ್ಟುಗೋಸ್ಕರ ಆ್ಯಕ್ಚುಲಿ ಮಿಟ್ಟುನ ಆಟಾಡ್ಸೋಕ್ಕೋಸ್ಕರ ಅವ್ರ ಅಪ್ಪಾಜಿದ್ದೆಲ್ಲ ಸರ್ಕಸ್ ಮಾಡ್ತಾರೆ. ಮಕ್ಕಳಿಗೆ ಹಾಗೆ ಸ್ನಾನಾಗಿನ ಏನಿಲ್ಲ, ಜಸ್ಟ್ ಮನೆಯೆಲ್ಲ ಪೂರ್ತಿ ನೀಟ್ ಇಟ್ಕೊಂಡು ಕೆಲಸ ಮಾಡಿಕೊಂಡು ನಾನು ಒಳಗಡೆ ಅಡುಗೆಗೆ ರೆಡಿ ಮಾಡ್ಕೊಳಕ್ಕೆ ಹೋಗಿದ್ದೀನಿ. ಇವ್ರು ಆಟ ಆಡ್ತಾ ಇದ್ದಾರೆ. ಸೊ ನೋಡಿ, ವಿಕೆಟಲ್ಲಿ ಹೋಗಿ ಬಾಲ್ ಆಗ್ತಿದ್ದಾಳೆ. ಒಳ್ಳೆ ಕತೆ ಇವ್ರದ್ದು. ಆಟಾಡೋಕ್ಕೆ ನಿಂತ್ಕೊಂಡ್ರೆ ಸಾಕು. ಇನ್ನು ಆಟನೇ ಅಲ್ಲ, ಸ್ವಲ್ಪ ನನಗೆ ಹೆಲ್ಪ್ ಮಾಡು, ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕರೆದಿದ್ದೀನಿ. ಇಲ್ಲೂ ಕೂಡ ಸ್ವಲ್ಪ ಕೊಬ್ಬರಿ ಹೆಚ್ಚಿ ಅದೇನೋ ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಆಗಲೇ ಹೋಗಿ ಈರುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಎಲ್ಲ ತಂದರು. ಯಾಕೆ ಗೊತ್ತಾ? ಸೊ ಸಂಡೇ ಸ್ಪೆಷಲ್ ಚಿಕನ್. ಅದರಲ್ಲೂ ಇವತ್ತು ಸ್ವಲ್ಪ ಚಿಕನ್ ಮಸಾಲ ಮತ್ತು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಸಮಥಿಂಗ್ ಸ್ಪೆಷಲ್ ಏನಾದರೂ ಟ್ರೈ ಮಾಡಬೇಕು ಅಂದರೆ ಇನ್ನೂ ಇಷ್ಟ. ಸೊ ಜಯಂತ್ಗಂತೂ ಅದು ಸಖತ್ ಕಷ್ಟ.
ಯಾಕಂದರೆ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀಯಾ ಅಂತೇಳಿ ಬೈತಿರ್ತಾರೆ. ಮಕ್ಕಳನ್ನ ನೋಡ್ಕೊತಾ ಇದ್ದರೆ ನಾನು ಒಳಗಡೆ ಕೆಲಸ ಮಾಡ್ಕೊತಾ ಇರ್ತೀನಿ. ಸೊ ನಾನು ಕೆಲಸ ಮಾಡ್ಕೊತಾ ಇದ್ದರೆ ಅವರು ಹೊರಗಡೆ ನೋಡ್ಕೊತಾ ಇರ್ತಾರೆ. ಸಮ್ಟೈಮ್ಸ್ ಪಾಪುನ ನಾನು ನೋಡ್ಕೊಳಕ್ಕೆ ಹೋದೆ ಅಂತಂದರೆ ಚಿಕ್ಕ ಪುಟ್ಟ ಕೆಲಸ ನನಗೆ ಮಾಡ್ಕೊಡ್ತಾರೆ. ಮನೇಲಿದ್ದರೆ ಮಾತ್ರ. ಹೊರಗಡೆ ಇದ್ದಾರೆ ಅಥವಾ ಮನೇಲಿದ್ದೇ ಬ್ಯುಸಿ ಇದ್ದಾರೆ, ಮನೇಲಿದ್ದು ಫೋನ್ ಅಟೆಂಡ್ ಮಾಡ್ತಾ ಇದ್ದಾರೆ, ಮೀಟಿಂಗ್ ಅಟೆಂಡ್ ಮಾಡ್ತಿದ್ದಾರೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಲ್ಲ. ಸೊ ಫ್ರೀ ಇದ್ದಾಗ ಈ ಥರ ನಮ್ಮದು ತರಲೆಗಳು. ಇಲ್ಲಿ ನೋಡಿ ದಿವ್ಯಾ ಬಾಯಲ್ಲಿ ನೋಡಿಲ್ಲ ಇವ್ರು ಹೆಂಗೆ ಆಟಾಡಿಸ್ತಿದ್ದಾರೆ ಅಂತೇಳಿ ನಾನು ಕರೆದಿದ್ದಕ್ಕೆ ಶೂಟ್ ಮಾಡ್ತಾ ಇದ್ದೀನಿ. ಈ ಥರ ಕಿತಾಪತಿಗಳು ಜಾಸ್ತಿ ಮಾಡ್ತಾರೆ ನಮ್ಮ ಮನೇಲಿ. ಹಿಂಗೆ ಫುಲ್ ಫನ್ ಆಟಗಳು ಮತ್ತು ಗುದ್ದಾಟಗಳು ಅವ್ರದ್ದಿಬ್ರದ್ದು ಅಣ್ಣ ತಂಗಿದು. ನಮ್ಮ ಮಿಟ್ಟಿಗೆ ಒಂದೊಂದು ಸಾರಿ ಹಠ ಬಂತು ಅಂದರೆ ಅಣ್ಣನ ಪಕ್ಕದಲ್ಲೇ ಸೇರಿಸಲ್ಲ. ಫೈನಲಿ ಇಬ್ಬರನ್ನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ. ಶೇವಿಂಗ್ ಮತ್ತು ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತೇಳಿ ಹೊರಗಡೆ ಹೋಗಿದ್ದಾರೆ. ಮನೆಯೆಲ್ಲ ಪೂರ್ತಿ ತುಂಬ ಡಿಸೈನಾಗಿಟ್ಟು ಹೋಗಿದ್ದಾರೆ. ನಮ್ಮ ಪುಟಾಣಿ ಇನ್ನೂ ಮಲಗಿದ್ದಾಳೆ. ಅಷ್ಟೊಳಗಡೆ ಅಡುಗೆ ಮಾಡ್ಕೊಂಬಿಡೋಣ, ಅವ್ರು ಹೋಗಿದ್ದಾರೆ ಹೆಂಗೋ ಅಂತ ಅಂದ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಿಕನ್ ಮತ್ತು ಅರಿಶಿನ ಪುಡಿ ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಈ ಥರ ತೆಗೆದು ಕೊಟ್ಬಿಡ್ತೀನಿ, ನಾನು ಸೈಡಿಗೆ ಇಟ್ಬಿಡ್ತೀನಿ. ಒಂದು ಬಾಕ್ಸಲ್ಲಿ ಅನ್ನ ಮತ್ತು ಇದರಿಂದ ನಾವು ಕುದಿಸಿರ್ತೀವಲ್ಲ ಎಣ್ಣೆ, ಕೆಲವೊಂದಷ್ಟು ಪೀಸ್ಗಳನ್ನ ತೆಗೆದಿಟ್ಟಿರ್ತೀನಿ. ಮಿಟ್ಟುಗೆ ತುಂಬ ಇಷ್ಟ, ಅಟ್ಲೀಸ್ಟ್ ತಿಂತಾಳೆ ಸ್ವಲ್ಪ ಹೊಟ್ಟೆ ತುಂಬ ಅಂತ ಹೇಳಿ. ಹಾಗೆ ಮತ್ತು ನಮಗೂ ಕೂಡ ಹಂಗೆ ತಿನ್ನೋದು ತುಂಬ ಇಷ್ಟ. ಅಮ್ಮ ಕಲಿಸಿರೋದು ಅದು. ಮನೇಲಿ ನಾವು ಎಷ್ಟು ಜನ ಇದ್ದೀವೋ ಮಕ್ಕಳು ಅಷ್ಟು ಜನಕ್ಕೂ ಆ್ಯಕ್ಚುಲಿ ಚಿಕನ್ನ ಹಂಗೆ ತಿನ್ನೋದೇ ತುಂಬ ಇಷ್ಟ. ಇವತ್ತಿಗೂ ಅಮ್ಮನ ಮನೇಲಿ ನಮಗೋಸ್ಕರ ತೆಗೆದಂಗೆ ಕೊಡ್ತಿರ್ತಾರೆ. ಮಟನ್ ಆಗಿರಲಿ ಚಿಕನ್ ಆಗಿರಲಿ ಎಣ್ಣೆಲಿ ಬೇಯಿಸಿರೋದು. ಮಕ್ಕಳಿಗೋಸ್ಕರ ಆ ಎಣ್ಣೆಲಿ ಏನು ಕುದಿಸಿರ್ತಾರಲ್ಲ, ಎಣ್ಣೆ ಉಪ್ಪು ಅರಿಶಿನ ಪುಡಿ ಹಾಕಿ ಅದನ್ನು ತೆಗೆದು ಮಕ್ಳಿಗೆ ತಿನ್ನಿಸ್ತಾ ಇರ್ತಾರೆ. ಚಿಟ್ಟಿಗಾಗಿರಲಿ, ಮಿಟ್ಟುಗಾಗಿರಲಿ, ಬುಜ್ಜಿಗಾಗಿರಲಿ, ಮೂವರೆಗೂ ಹಾಗೆ ತಿನ್ನಿಸೋದು ಅಮ್ಮ. ಪಾಪು ಎದ್ದಿದ್ದಾಳೆ ಅಂತೇಳಿ ಅವಳು ಸ್ವಲ್ಪ ಹಾಲು ಕುಡಿಸಿ ಮಲಗ್ಸೋಣ ಅಂತೇಳಿ ಹೊರಗಡೆ ಬಂದು ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ಕೊತ ಸ್ವಲ್ಪ ಪೀಸ್ ತಿನ್ಕೊತ ಆಟ ಆಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇನ್ನೂ ಅಡುಗೆ ಸಂಪೂರ್ಣ ಆಗಿಲ್ಲ. ಪಾಪು ಎದ್ದಿದ್ಲಲ್ಲ ಬಂದುಬಿಟ್ಟಿದ್ದೀನಿ ಈ ಕಡೆ. ಸೊ ಅವ್ರಿಗೆ ಅನ್ನ ಮತ್ತು ಪೀಸ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಕೊಟ್ಟಿದ್ದೀನಿ. ನಾನು ಊಟ ಮಾಡ್ಸೋಕ್ಕಾಗಲ್ಲ, ನೀನೇ ಮಾಡಿಸು ಅಂತೇಳಿ. ನೋಡಿ ಕಟಿಂಗ್ ಶೇವಿಂಗ್ ಮಾಡಿಸ್ಕೊಂಬಂದರು. ಬಂದ ತಕ್ಷಣ ನೀರಿಟ್ಟು ಚಿಟ್ಟಿಗೆ ಮತ್ತು ಮಿಟ್ಟಿಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿದ್ರು. ಅವ್ರು ಇನ್ನೂ ರೆಡಿ ಆಗಿಲ್ಲ. ನಾನು ಜಯಂತ್ ಇನ್ನೂ ರೆಡಿನೇ ಆಗಿಲ್ಲ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಫ್ರೀಯಾಗಿ ಆರಾಮಾಗಿ ಫ್ರೆಶ್ ಆದರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ಮಿಟ್ಟು ನೋಡಿ ಎಷ್ಟು ಕ್ಯೂಟ ಕಾಣಿಸ್ತಾಳಲ್ಲ. ಆ್ಯಕ್ಚುಲಿ ಇಂಥ ಫ್ರಾಕ್ಸ್ ಅವಳು ಹಾಕೋದೇ ಇಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನಾನೇ ಅಭ್ಯಾಸ ಮಾಡಿದ್ದದನ್ನು. ಚಿಕ್ಕವಳಿದ್ದಾಳೆ, ಒಳಗಡೆ ಹೋದಾಗ ಸೆಕೆ ಆಗುತ್ತೆ ಅಂತೇಳಿ ಟೀ ಶರ್ಟ್ ಹಾಕೋದನ್ನು ರೂಢಿ ಮಾಡಿಬಿಟ್ಟೆ. ಇವಾಗ ಅದನ್ನು ತಪ್ಪಿಸೋದು ತುಂಬ ಕಷ್ಟ ಆಗ್ತಿದೆ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಆ ಥರ ಅಭ್ಯಾಸ ಮಾಡಬಾರ್ದಂತೆ. ಸೊ ಆದಷ್ಟು ಇನ್ಮೇಲೆ ಅದನ್ನು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಊಟ ಆಯಿತು. ಅವರು ಒಂದೇ ಸರಿ ಊಟ ಮಾಡಲ್ಲ, ಪದೇ ಪದೇ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಿರ್ತಾಳೆ ಮಿಟ್ಟು. ಚಿಟ್ಟಿಗೇನೋ ಹಾಕ್ಕೊಟ್ಬಿಡ್ತೀನಿ, ತಿಂತಾನೆ. ಮಿಟ್ಟುತ್ತೆ ಸ್ವಲ್ಪ ಪ್ರಾಬ್ಲಮ್ ಊಟದ್ದು. ನೀವೆಲ್ಲ ಕೇಳ್ತಿರ್ತೀರಲ್ಲ ನನ್ನ ಮಕ್ಕಳು ಊಟ ಮಾಡಲ್ಲ ಅಂತೇಳಿ. ನಮ್ಮ ಮಗುನೂ ಹಾಗೆ ಕಾಡಿಸ್ತಾಳೆ. ಬಟ್ ಅವಳು ಆಟಾಡ್ತಾ ತಿನ್ನೋಕ್ಕೆ ಇಷ್ಟಪಡ್ತಾಳೆ. ಹಾಗಾಗಿ ಅವಳಂತೆ ಮಾಡ್ತೀವಿ. ಸೊ ನೋಡಿ ಫ್ರಾಕ್ ಹಿಡ್ಕೊಂಡು ಎಷ್ಟು ಚೆಂದ ತಿರುಗುತ್ತೆ ಇದು ಪುಟಾಣಿ. ತುಂಬ ಇಷ್ಟ ಇವಳು ಹಿಂಗೆ ಮಾಡ್ತಿರ್ತಾಳೆ. ನಾನೇ ಹೇಳೋದು, ಅಮ್ಮ ಒಂದು ಸರಿ ತಿರುಗಮ್ಮ ಅಂತೀನಿ, ಎಷ್ಟು ಚೆಂದ ತಿರುಗ್ತಾ ಇರ್ತಾಳೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತೊಟ್ಲಿ ಅಂದರೆ ಜೋಲಿ ರೂಮ್ಗೆ ಹೋಗುತ್ತೆ. ರೂಮಿಂದ ಮತ್ತೆ ಮಧ್ಯಾಹ್ನ ಹೊತ್ತಿಗೆ ಹಾಲಿಗೆ ಬರುತ್ತೆ. ಯಾಕಂದರೆ ಫ್ಯಾನ್ ಬೇಕಲ್ವಾ, ಸ್ವಲ್ಪ ಫ್ಯಾನ್ ಗಾಳಿ ಇದ್ದರೆ ಪಾಪು ಮಲಗ್ತಾಳೆ ಅಂತೇಳಿ ಹಾಲ್ಗೆ ಹಾಕ್ಬಿಡ್ತೀನಿ. ಸೊ ಹಾಗಾಗಿ ಇವಾಗ ಜಯಂತ್ ತಂದು ಹಾಕಿದ್ರು. ನಾನು ಇನ್ನೇನು ಅಡುಗೆ ಮನೆ ಹತ್ರ ಬಂದಾಯಿತು. ಸೊ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಆ್ಯಕ್ಚುಲಿ ಮಸಾಲೆ ನೀವು ಆಗಲೇ ನೋಡಿದ್ರಲ್ಲ, ಅದನ್ನಷ್ಟು ಪ್ರಿಪೇರ್ ಮಾಡ್ಕೊಂಡು ಹಾಕಿರೋದು. ಸಾರಿ, ನಾನು ಹೇಳೋಕ್ಕಾಗಲಿಲ್ಲ ಏನೇನು ಹಾಕಿದ್ದೀನಿ ಅಂತೇಳಿ. ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿದ್ದೀನಿ. ಇಷ್ಟು ದಿನ ಸ್ಪೈಸಸ್ ಆ್ಯಡ್ ಮಾಡೋಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಿದೆ. ಬಟ್ ರೀಸೆಂಟ್ಲಿ ಗೊತ್ತಾಗಿದ್ದು ಸ್ಪೈಸಸ್ ಹಾಕಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತೇಳಿ. ಅವತ್ತಿಂದ ಮತ್ತೆ ಮಸಾಲೆ ಐಟಮ್ಸ್ ಏನಾದರೂ ಮಾಡಿದ್ರೆ ಸಾಕು ಸ್ಪೈಸಸ್ ಆ್ಯಡ್ ಮಾಡ್ತೀನಿ. ಮೀನ್ಸ್ ಏಲಕ್ಕಿ ಹಾಕ್ತಿರ್ಲಿಲ್ಲ, ಚಕ್ಕೆ ಹಾಕ್ತಿರ್ಲಿಲ್ಲ, ಲವಂಗ ಹಾಕ್ತಿರ್ಲಿಲ್ಲ. ಬಟ್ ಇವಾಗ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಬಾಣಲೆಗೆ ಎಣ್ಣೆ ಇಟ್ಟು ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಈರುಳ್ಳಿ ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆಗೂ ಕೂಡ ಆಲ್ರೆಡಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಜಸ್ಟ್ ಒಗ್ಗರಣೆ ಬೇಕು ಅಂತೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಮಸಾಲೆ ಹಾಕ್ತೀನಿ. ಏನು ರುಬ್ಬಿಟ್ಕೊಂಡಿದ್ದೆ ಆ ಒಂದು ಮಸಾಲೆ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮತ್ತು ಎಣ್ಣೆ ಮೇಲ್ಮೇಲೆ ಬರುತ್ತಲ್ಲ, ಸೊ ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕು. ಅದಾಗಿದ ತಕ್ಷಣ ಮತ್ತೆ ನಾನೇನು ಬೇಯಿಸಿಟ್ಕೊಂಡಿದ್ದೆ ಆ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಲೈಟಾಗಿ ಹಾಗೆ ಅದನ್ನು ಬಾಡಿಸ್ಕೊಂಡು ಮತ್ತು ಎಕ್ಸ್ಟ್ರಾ ಏನೇನು ಬೇಕು ನಮಗೆ ಸ್ಪೈಸಸ್ನ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ, ಗೊತ್ತಲ್ವ ನಿಮಗೆ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು. ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಚಿಕನ್ ಮಸಾಲ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ನೀರಿನ ಅಂಶ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ನಿಮಗೆ ನೋಡ್ಕೊಂಡು ನೀರು ಹಾಕೋಬೋದು. ಸೊ ನಮ್ಮ ಮನೇಲಿ ನಾನು ಮಾಡೋದಾದರೆ ಸ್ವಲ್ಪ ಗಟ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ಸ್ವಲ್ಪ ಗಟ್ಟಿ ಇರಬೇಕು ಅಂತ ಅನಿಸಿ ನೀರು ಕಡಿಮೆ ಹಾಕ್ತೀನಿ. ಬಟ್ ಜಯಂತ್ ಬಂದು ಇದೆಲ್ಲ ಆಗುತ್ತೆ, ಮುಗ್ದೋಗ್ಬಿಡುತ್ತೆ ಅಷ್ಟೇ, ಇದು ಚಪಾತಿಗೂ ಆಗಲ್ಲ ರೈಸ್ಗೂ ಆಗಲ್ಲ ಅಂತೇಳಿ ನೀರು
ನೀರು ಹಾಕ್ಬಿಡ್ತಾರೆ. ಈ ಥರ ವಾದ ನಡೀತಾ ಇರುತ್ತೆ. ಇಬ್ಬರು ಕೂಡ ಸ್ವಲ್ಪ ಡಿಫ್ರೆಂಟ್, ಅವ್ರದ್ದೇ ಬೇರೆ ಥರ ಚಾಯ್ಸ್, ನನ್ನದೇ ಬೇರೆ ಥರ ಚಾಯ್ಸ್, ಹಿಂಗೆ ಆಗ್ತಾ ಇರುತ್ತೆ. ಸೊ ಐ ಥಿಂಕ್ ಈ ವಿಡಿಯೋದಲ್ಲಿ ನಿಮಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಬಗ್ಗೆನೇ ಒಂದು ಟಿಪ್ಸ್ ಸಿಗ್ಲಿಕ್ಕಿದೆ. ಈ ವಿಡಿಯೋನ ಹಂಗೆ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಶೇರ್ ಮಾಡ್ಕೊತೀನಿ ಡೆಫಿನೆಟ್ಲಿ. ಸೊ ನೀರು ನಾನು 1 ಲೋಟ ಹಾಕಿದ್ದೀನಿ ನೋಡಿ ಇವಾಗ. ಅದಾದಮೇಲೆ ಮತ್ತೆ ಒಂದು ಜಯಂತ್ ಇನ್ನೊಂದು ಲೋಟ ಹಾಕ್ತಾರೆ. ಸೊ ಚೆನ್ನಾಗಿತ್ತು ಫೈನಲಿ ಕನ್ಸಿಸ್ಟೆನ್ಸಿ ಮತ್ತು ಟೇಸ್ಟ್ ತಕ್ಕಂತೆ ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿತ್ತು. ಇವತ್ತು ಅಮೇಝಿಂಗ್ ಆಗಿತ್ತು. ಊಟ ಮಾತ್ರ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಬ್ಬರಿಗೂ ಕೂಡ ಇಷ್ಟ ಆಯಿತು. ಸೊ ಚೆನ್ನಾಗಿ ಕುದ್ದಿದೆ ಇವಾಗ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಪುದೀನ ಮತ್ತು ಕೊತ್ತಂಬರಿ ಹಾಕಿರೋದ್ರಿಂದ ಆ ಫ್ಲೇವರು ಮತ್ತು ಸ್ಪೈಸಸ್ ನಾನು ಆಗಲೇ ಹೇಳಿದ್ನಲ್ಲ, ಒಂದೇ ಒಂದು ಏಲಕ್ಕಿ ಮತ್ತು ಲವಂಗ ಮತ್ತು ಚಕ್ಕೆ ಇದ್ಯಾವುದು ಆಗ್ತಿರಲಿಲ್ಲ. ಆ ಟೇಸ್ಟ್ನ ಕಳ್ಕೊಂಡಿದ್ದಂಗಿತ್ತು ನಮಗೆ ಫೈನಲಿ. ಮತ್ತು ಇವಾಗ ಅದು ಸ್ಟಾರ್ಟ್ ಆಗಿರೋದ್ರಿಂದ ಏನೋ ಒಂಥರ ಹೋಟೆಲ್ ಸ್ಟೈಲಲ್ಲಿ ಗ್ರೇವಿ ಮತ್ತು ಹೊರಗಡೆ ಹೋಗಿ ಊಟ ಮಾಡ್ತಿದ್ವಲ್ಲ ನಾವು ಅವಾಗೆಲ್ಲ ಹೋಟೆಲ್ಸ್ಗೆ, ಸೊ ಆ ಒಂದು ಟೇಸ್ಟ್ ಕಮ್ಬ್ಯಾಕ್ ಆದಂಗಿತ್ತು. ಹಾಗೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಜೀರಾ ರೈಸ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ನಾನು ಅಂದ್ಕೊಳ್ತಿದ್ದೆ ಈ ಥರ ಗ್ರೇವೀಸ್ ಮಾಡಿದ್ರೆ, ಈ ಥರ ರೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೇಳಿ. ಬಟ್ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಔಟ್ಪುಟ್ ಮಾತ್ರ ಅಲ್ಟಿಮೇಟ್, 10ಗೆ 10 ಕೊಡ್ಬೋದು ಗೊತ್ತಾ, ಅಷ್ಟು ಟೇಸ್ಟಿಯಾಗಿತ್ತು. ಆ್ಯಂಡ್ ಇಲ್ಲಿ ಅಷ್ಟೇ ಒಂದೇ ಒಂದು ಏಲಕ್ಕಿ ಮತ್ತು ಲವಂಗ, ಜೀರಿಗೆ, ಚಕ್ಕೆ ಹಾಕ್ಕೊಂಡು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಇಲ್ಲ ಆ್ಯಕ್ಚುಲಿ ಈ ಒಂದು ಹಸಿಮೆಣ್ಸಿನ್ಕಾಯಿ. ಹಾಗೆ ಮತ್ತು ಹಸಿಮೆಣ್ಸಿನ್ಕಾಯಿ ತಿಂತಾ ಇದ್ದೀರಾ ನೀವು ಅಂತ ಕೇಳಿದರೆ, ಹೌದು ನಾನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ತಿನ್ನೋದಕ್ಕೆ. ಹಾಗೆ ಸ್ವಲ್ಪ ಇದನ್ನು ಹಾಕ್ಕೊತಾ ಇದ್ದೀನಿ, ಅಂದರೆ ಮೆಣಸುಕಾಳು ಕೂಡ ಹಾಕ್ಕೊತಾ ಇದ್ದೀನಿ. ರೈಸಿಗೆ ಚೆನ್ನಾಗಿರುತ್ತೆ ಫ್ಲೇವರ್ಡ್ ಅಂತೇಳಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಕೂಡ ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ, ಬಿಕಾಸ್ ಮಕ್ಕಳು ಕೂಡ ತಿಂತಾರಲ್ವ. ಇವಾಗ ಮಕ್ಳಿಗೂ ನನಗೂ ಸೇಮ್ ಖಾರ ಆಗಿಬಿಟ್ಟಿದೆ. ಹಾಗೆ ಮತ್ತು 1 ಲೋಟ ಅಷ್ಟೇ ಅಕ್ಕಿ ಹಾಕ್ಕೊತಾ ಇರೋದು. 1 ಲೋಟಕ್ಕೆ ಎಷ್ಟು ಸರಿ ಆಗುತ್ತೋ ಅಷ್ಟು ಅಕ್ಕಿನ ಹಾಕ್ಕೊಂಡು ಅನ್ನ ಮಾಡ್ಕೋಬೇಕು ಅಂತ ಡಿಸೈಡ್. ಯಾಕೆ 1 ಲೋಟ ಅಂತಂದರೆ ಇರೋದಿಬ್ಬರು, ನಮ್ಗೆ 1 ಟೈಮ್ ಬಂದರೂ ಕೂಡ ಸಾಕು, ಮತ್ತು ನೆಕ್ಸ್ಟ್ ಪ್ಲೇನ್ ಅನ್ನ ತಿಂತೀವಿ, ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ 1 ಟೈಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಇದು ಪ್ರಿಪೇರ್ ಮಾಡ್ತಿರೋದು ಮಧ್ಯಾಹ್ನದ ಲಂಚ್ಗೆ. ಹಾಗೆ ಮತ್ತು ಗ್ರೇವಿ ಸಾಂಬಾರು ಏನಾದರೂ ಸಂಜೆಗೆ ಉಳಿದಿದ್ರೆ ಅದನ್ನು ಮ್ಯಾನೇಜ್ ಮಾಡ್ತೀನಿ. ನೀರು ಹಾಕಿ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿ, ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ 1 ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ಅಂತಂದರೆ 1 ಲೋಟಕ್ಕೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಟಿಪ್ಸು, ಕುಕ್ಕರಲ್ಲಿ ಮಾಡಿಕೊಂಡ್ರೆ ಆ್ಯಕ್ಚುಲಿ ನಾನು ಜಾಸ್ತಿ ನೋಡೋಕ್ಕೋಗಲ್ಲ, ಐ ಫ್ಲೇಮಲ್ಲಿಟ್ಟು ಮಾಡ್ಕೊಂಡ್ಬಿಡ್ತೀನಿ. ಬಟ್ ಆದರೆ ಪಾತ್ರೆಲಿ ಮಾಡುವಾಗ ನಾನು ಲೋ ಫ್ಲೇಮಲ್ಲಿಟ್ಟೆ ಅನ್ನ ಮಾಡ್ಕೊಳ್ಳೋದು ಯಾವಾಗಾದ್ರೂ ಅಷ್ಟೇ. ಸೊ ಯಾಕಂದರೆ ಪರ್ಫೆಕ್ಟಾಗಿ ಬರುತ್ತೆ, ಸೀದೋಗಲ್ಲ, ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿರುತ್ತೆ, ಮಕ್ಕಳು ತಿಂತಾರಲ್ವ. ಸೊ ಅಕ್ಕಿ ಚೆನ್ನಾಗಿ ಬೇಯೋದೇ ಫಸ್ಟ್ ಮೇನ್ ಇಂಪಾರ್ಟೆಂಟ್. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಅಕ್ಕಿ ಕಾಯಿ ಇರೋದು, ಗಂಟು ಇರೋದು, ಈ ಥರ ಆಗ್ತಾಯಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಆಗಿರಲಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದು ಅನ್ನನ. ಸೊ ಫೈನಲಿ ಊಟದ ತಟ್ಟೆ ಇವತ್ತು ರೆಡಿಯಾಗಿದೆ. ಹೆಂಗೆ ಕಾಣಿಸ್ತಾ ಇದೆ ಊಟದ ತಟ್ಟೆ? ಟೇಸ್ಟ್ ಅಂತೂ ಗೊತ್ತಾಗಲ್ಲ ನಿಮಗೆ, ಬಟ್ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಟೇಸ್ಟ್ ಮಾತ್ರ ನಾನು ಹೇಳ್ತೀನಿ, ಸೂಪರಾಗಿತ್ತು. ಸೀರಿಯಸ್ಲಿ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ಇವತ್ತು. ನನಗಂತೂ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಅದಾಗಿದ್ದ ತಕ್ಷಣ ಹೇಳಿದ್ನಲ್ಲ, ರೆಸ್ಟ್ ಟೈಮ್ ಅಂತೇಳಿ ಊಟ ಮಾಡಿ ಮಕ್ಕಳು ಅಂದರೆ ಮಿಟ್ಟು ಮಲ್ಕೊಂಡ್ಳು. ಸ್ವಲ್ಪ ಹೊತ್ತು ಮಲ್ಕೊಂಡು ಹಾಗೆ ಎದ್ಬಿಟ್ಲು ಪಾಪ ಅಂತ ಅಂದ್ಕೊಂಡು ನಾನು ಮಲ್ಕೊಂಡಿದ್ದೆ. ನಿದ್ದೆ ಏನು ಮಾಡಿಲ್ಲ, ಜಸ್ಟ್ ಲೈಯಿಂಗ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಸ್ನಾನ ಮಾಡಬೇಕು ಅಂತ ಎದ್ದೋಗಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಬಂದು ಇಬ್ರಿಗೂ ಬೈತಾ ಇದ್ದೀನಿ. ಯಾರಿಗೆ ಅಂದರೆ ಜಯಂತಿಗೆ ಮತ್ತು ಚಿಟ್ಟಿಗೆ. ಎಲ್ಲದೂ ಕೂಡ ಇಟ್ಬಿಟ್ಟಿದ್ದಾರೆ ಹಾಗೆ. ಕೆಲವೊಂದು ಪೇಪರ್ಸಲ್ಲಿ ಡಾಕ್ಯುಮೆಂಟ್ಸ್ ಇಟ್ಟಿದ್ದೆ ನಾನು, ಆ ಡಾಕ್ಯುಮೆಂಟ್ ಪೇಪರ್ ಎಲ್ಲ ಕೆಳಗಿಟ್ಟಿದ್ರು, ಹಾಗಾಗಿ ಬೈತಾ ಇದ್ದೀನಿ. ರೆಡಿ ಆಗ್ತಾ ಇಲ್ಲ ಅಂತಂದಾಗ ಫೇಸ್ ವಾಶ್ ಮಾಡಿ ಹಾಗೆ ಬಿಟ್ಬಿಟ್ಟಿರ್ತೀನಿ. ರೆಡಿ ಅವಾಗ ಮಾತ್ರ ನಾನು ಇದನ್ನೆಲ್ಲ ಅಪ್ಲೈ ಮಾಡೋದು. ಈಗ ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ಮುಖ ತೊಗೊಂಬರ್ತೀನಲ್ಲ, ಅವಾಗ ಸಮ್ಟೈಮ್ಸ್ ಅಪ್ಲೈ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಮಾಡೋದೇ ಇಲ್ಲ. ಮತ್ತು ನೆಕ್ಸ್ಟ್ ಯಾವಾಗ ರೆಡಿ ಆಗಬೇಕಂತ ಅಂದ್ಕೊಂಡಿರ್ತೀನೋ ಆವಾಗಲೇ ಇದನ್ನೆಲ್ಲ ಅಪ್ಲೈ ಮಾಡೋದು. ಸುಮ್ಮನೆ ಇಡೀ ದಿನಕ್ಕೆ 2 ಸರಿ ರೆಡಿ ಆಗೋದು ಅಂದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ನನಗೆ, ಆದರೆ ಒಂದೇ ಟೈಮ್ ಆಗೋದು. ಇವಾಗ ಸ್ನಾನ ಮಾಡ್ಕೊಂಬಂದು ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿ ಡೇ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಯಾವುದು ನಾನು ಡೈಲಿ ಯೂಸ್ಗೆ BB ಫೌಂಡೇಶನ್, CC ಕ್ರೀಮ್ ಇದೆಲ್ಲ ಯೂಸ್ ಮಾಡಲ್ಲ. ಸಮ್ಟೈಮ್ಸ್ ವೀಡಿಯೋಸ್ ಮಾಡುವಾಗ ಮಾತ್ರ ನಾನು ಫೌಂಡೇಶನ್ ಯೂಸ್ ಮಾಡ್ತೀನಿ. ಸೊ ಸಿಂಪಲ್ಲಾಗಿ ಡೇ ಕ್ರೀಮ್, ಪೌಡರ್ ಮತ್ತು ಬಿಂದಿ ಇಷ್ಟನ್ನು ಇಟ್ಕೊಂಡು, ಮತ್ತು ಲಿಪ್ ಬಾಮ್, ಟಿಂಟ್ ಲಿಪ್ ಬಾಮ್ ಆ್ಯಕ್ಚುಲಿ ತುಂಬ ಇಷ್ಟ. ಬ್ಲೂ ಹೆವೆನ್ದು ಟ್ರೈ ಮಾಡೋ ಹಾಗಿದ್ರೆ ಟ್ರೈ ಮಾಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನನಗಿಷ್ಟಿದ್ರೆ ಸಾಕು, ಲೈಟಾಗಿ ಟಿಂಟೆಡ್ ಅಂದರೆ ನಮಗೆ ಲೈಟಾಗಿ ಪಿಂಕ್ ಕಲರ್ ಬರೋ ಥರ ಸ್ವಲ್ಪ ಲಿಪ್ ಬಾಮ್ ಥರ ಇದ್ದರೆ ಸಾಕು ನನಗೆ. ಅಷ್ಟಿದ್ರೆ ನನಗೆ ಅಪ್ಲೈ ಮಾಡೋದಕ್ಕೆ ತುಂಬ ಕಂಫರ್ಟಬಲ್ ಇರುತ್ತೆ, ತುಂಬ ಇಷ್ಟನೂ ಕೂಡ ಆಗುತ್ತೆ. ಸೊ ಆಗಲೇ ಬೈತಾ ಇದ್ದೆ, ಇವಾಗ ನಗ್ತಾ ಇದ್ದೀನಿ. ಸೇಮ್ ಜಯಂತ್ ಜೊತೆ ಕಾನ್ವರ್ಸೇಷನ್ ಹಾಗಿರುತ್ತೆ ನಮ್ಮ ಮನೇಲಿ. ಅವರಿದ್ದರು ಅಂತಂದರೆ ಮುಗೀತು ನಮ್ದು ಇದೇ ಕತೆ. ಸೊ ತಲೆ ಬಾಚ್ಕೊಂಡು ಇವಾಗ ರೆಡಿ ಆಗಿದ್ದಾಯಿತು. ಇವತ್ತಿಗೆ ಇಷ್ಟೇ ಸಿಂಪಲಾಗಿ ಇದ್ಬಿಡೋದು. ಹಾಗೆ ಪರ್ಟಿಕ್ಯುಲರ್ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಮೀನ್ಸ್ ನಾನು ಇವಾಗ ಬ್ಯೂಟಿ ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡ್ತೀನಲ್ಲ, ಆ ಥರ ಕಂಟೆಂಟ್ ಕ್ರಿಯೇಟಿಂಗ್ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗೇ ರೆಡಿ ಆಗ್ತೀನಿ, ಏನೇನು ಬೇಕೋ ಅದೆಲ್ಲ ಅಪ್ಲೈ ಮಾಡ್ತೀನಿ. ಅದರ್ವೈಸ್ ನನಗೆ ಸಿಂಪಲ್ ಆಗಿರೋಕ್ಕೆ ಇಷ್ಟ. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ? ಸಿಂಪಲ್ ಆಗಿರಬೇಕಾ ಅಥವಾ ಚೆನ್ನಾಗಿ ರೆಡಿ ಆಗಿರಬೇಕಾ ಅಥವಾ
ಯಾವಾಗಲೂ ಒಂಥರ ಒಂದು ಒಳ್ಳೆ ಗ್ಲೋ ಲುಕ್ ಬರೋ ಥರ ಮೇಕಪ್ ಆಗಿರಬೇಕಾ, ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಅದಾಗಿದ ತಕ್ಷಣ ಮತ್ತೆ ಇನ್ನೇನಿದೆ, ಸಂಜೆ ಅಲ್ವಾ, ಮತ್ತೆ ಒಳಗಡೆ ಬಂದು ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ತೊಳ್ಕೊತಾ ಇದ್ದೀನಿ. ಆಲ್ರೆಡಿ ಸಂಜೆ ಆಗಿದೆ. ಸೊ ಇವಾಗ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಂತೇಳಿ. ಹಾಗೆ ಇವತ್ತು ಬೆಳಗ್ಗೆನೇ ಜಯಂತಿಗೆ ನಾನು ಏನು ಹೇಳಿದ್ದೆ ಅಂದರೆ ಮನೆಯೆಲ್ಲ ಧೂಳು ಕಟ್ಬಿಟ್ಟಿದೆ, ಹಬ್ಬ ಬಂತು ದಾವಣಗೆರೆಯಲ್ಲಿ ದುಗ್ಗಮ್ಮನ ಹಬ್ಬ ಗೊತ್ತಾ, ಇನ್ನು 2 ಡೇಸ್ ಬಿಟ್ಟರೆ ದುಗ್ಗಮ್ಮನ ಜಾತ್ರೆ. ಸೊ ಎಲ್ಲರೂ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದು ಇದು ಮಾಡ್ಕೊತಾ ಇದ್ದಾರೆ. ನಾವು ಇದೇ ಟೈಮಲ್ಲಿ ಮಾಡ್ಕೊಂಬಿಡೋಣ, ಸ್ವಲ್ಪ ಧೂಳು ಕೊಡು ಅಂತ ಹೇಳಿದ್ರೆ ಇಲ್ಲ ನಾನು ಸಂಜೆ ಮಾಡ್ತೀನಿ ಹಾಗೆ ಹಿಂಗೆ ಅಂತಂದೇಳಿ ನನಗೆ ಪೂಸಿ ಹೊಡೆದಿದ್ರು. ಹೌದಾ ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಇದ್ದೆ. ನನಗೆ ಪಾತ್ರೆ ತೊಳೆಯುವಾಗ ಲೈಟಾಗಿ ನೆನಪು ಬಂದುಬಿಡ್ತು. ಹಾಗಾಗಿ ಹೋಗಿ ಅವ್ರಿಗೆ ಪರ್ಕೆ ಕೊಟ್ಟು ಮಾಡ್ತೀನಿ ಅಂದಿದ್ದೆ ತಾನೇ ಮಾಡು ಅಂತಂದೇಳಿ ಹಚ್ಚಿ ಬಂದಿದ್ದೀನಿ. ಫುಲ್ ಸಿಟ್ಟು ಅವ್ರಿಗೆ. ಇವಾಗ ಬರ್ತಿದ್ದಾಳೆ ಅಂತ ಅಂದ್ಕೊಂಡಿದ್ರೇನೋ ಮೇ ಬಿ. ನಾನು ಹೋಗಿ ನೆನಪು ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋಕೆ ಹಚ್ಚಿ ಬಂದುಬಿಟ್ಟಿದ್ದೀನಿ. ಇನ್ನೇನು ಧೂಳು ಕೊಡು ಸೊ ಕಸ ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಹಂಗೆ ಹಿಂಗೆ ಬೈಕೊಂಡು ಎದ್ದು ಪರ್ಕೆ ತಗೊಂಡು ಹೊರಗಡೆಯಿಂದ ಧೂಳು ಕೊಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಒಂದು ವಿಚಾರನ ಶೇರ್ ಮಾಡ್ಕೊತೀನಿ. ನಾವಿಬ್ಬರು ಹೆಂಗೆ ಗಂಡ ಹೆಂಡತಿ ಅಂದರೆ ಆ್ಯಕ್ಚುಲಿ ಏನಂದರೆ ಇವಾಗ 100% ಅಲ್ಲಿ 70% ಅಷ್ಟು ನಮ್ಮ ಮಾತುಗಳು ಹೆಂಗಿರುತ್ತೆ ಅಂತಂದರೆ ಫನ್ ಟಾಕ್ಸ್ ನೋಡಿ. ಈ ಥರ ಫನ್ ಟಾಕ್ಸ್ ಕಂಪ್ಲೀಟಾಗಿ ಮನೇಲಿ ಏನೇ ಕೆಲಸ ಮಾಡಿದ್ರು ಕೂಡ 70% ನಮ್ಮದು ಕಮ್ಯುನಿಕೇಷನ್ ಹೆಂಗಿರುತ್ತೆ ಅಂದರೆ ಫುಲ್ ಫನ್ನಿ ಆಗಿರುತ್ತೆ. ಸೊ ಅವ್ರು ಏನಾದರೂ ಕೇಳಿದ್ರೆ ನಾನು ಡೈರೆಕ್ಟಾಗಿ ಆನ್ಸರ್ ಮಾಡಲ್ಲ, ನಾನು ಏನಾದರೂ ಕೇಳಿದ್ರೆ ಅವರು ಡೈರೆಕ್ಟಾಗಿ ಆನ್ಸರ್ ಮಾಡಲ್ಲ. ಮತ್ತು ಕಾಲಿಡೋದು ಜಾಸ್ತಿ, ತಲೆ ತಿನ್ನೋದು ಜಾಸ್ತಿ, ತಲೆ ಹರಟಗಳು ಜಾಸ್ತಿ. ಕಂಪ್ಲೀಟ್ ಸಣ್ಣ ಮಕ್ಕಳು ಹೆಂಗಿರ್ತಾರೆ ಹಂಗಿರ್ತೀವಿ. ಇನ್ನೊಂದು 20% ಅಷ್ಟು ನಾವು ಆ್ಯಕ್ಚುಲಾಗಿ ನಾರ್ಮಲ್ ಟಾಕಿಂಗ್ ಮಾಡ್ತಾ ಇರ್ತೀವಿ, ನಾರ್ಮಲ್ ಕಮ್ಯುನಿಕೇಷನ್. ಇವಾಗ ಮಕ್ಕಳ ಬಗ್ಗೆ ಆಗಿರ್ಬೋದು, ಬೇರೆ ಬಿಸ್ನೆಸ್ ಬಗ್ಗೆ ಏನಾದರೂ ಮಾತಾಡಬೇಕು ಅಂದರೆ ಒಂದು 20% ಅಷ್ಟು ಅದಕ್ಕೋಸ್ಕರ ಟೈಮ್ ಕೊಡ್ತಾ ಇರ್ತೀವಿ. ಇನ್ನೊಂದು 5% ಹೆಂಗೆ ಅಂತಂದರೆ ಏನು ಮಾತಾಡೋದೇ ಇಲ್ಲ ಸಮ್ಟೈಮ್ಸ್, ಬಟ್ 5% ಮಾತ್ರ ರ್ಯಾಶ್ ಕಮ್ಯುನಿಕೇಷನ್. ಎಲ್ಲ ಗಂಡ ಹೆಂಡ್ತಿಗೂ ಅಂದಮೇಲೆ ಒಂದಿರುತ್ತೆ ಅಲ್ವಾ, ಕೆಲವೊಂದು ವಿಚಾರದಲ್ಲಿ ಅಪೋಸ್ ಆಗ್ತಾ ಇರ್ತಾರೆ. ಸೊ ಆ ರೀತಿ ನಮ್ಮಿಬ್ಬರ ಮಧ್ಯೆ ಒಂದು 5% ಇರ್ಬೋದು ಅಂತ ಹೇಳ್ತೀನಿ. ಅದರಲ್ಲೂ ಆ 5% ಇದ್ರೂ 5 ಮಿನಿಟ್ಸಲ್ಲಿ ಮುಕ್ತಾಯ ಆಗಿಬಿಡುತ್ತೆ. ಸೊ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತೀವಿ. ಏನಾದರೂ ರ್ಯಾಶಾಗಿ ನಾವಿಬ್ಬರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ, ಅದರಲ್ಲೂ ಮಕ್ಕಳು ಯಾರಾದರೂ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತಂದರೆ ಅಸಲು ನಾವು ಅದನ್ನು ಕಂಟಿನ್ಯೂ ಸಮೇತ ಮಾಡೋಕ್ಕೋಗಲ್ಲ. ಯಾಕಂದರೆ ಮಕ್ಕಳಿಗೋಸ್ಕರ ನಾವು ಪ್ರತಿಯೊಂದನ್ನು ನಾವು ಕಲಿತಾ ಇದ್ದೀವಿ, ಪ್ಲಸ್ ನಮ್ಮನ್ನು ನೋಡಿ ಅವ್ರು ಕಲಿತಾರೆ ಅಂತ ಭಯ. ಇವತ್ತಿನವರೆಗೂ ನಿಮ್ಗೊಂದು ಸತ್ಯ ಹೇಳ, ನಾವು ಕೆಟ್ಟದಾಗಿ ಮಾತಾಡೋದಲ್ಲ, ಆ್ಯಕ್ಚುಲಿ ಜೋರಾಗೆ ಮಾತಾಡಿಲ್ಲ ಮಕ್ಕಳು ಮುಂದೆ. ಒಂದು ಸರಿ ಮಾತ್ರ ಜಗಳ ಆಡಿದ್ದುಂಟು, ತುಂಬ ಜೋರಾಗಿ ಜಗಳ ಆಡಿದ್ವಿ. ಅವತ್ತು ನನಗೆ ಎಷ್ಟು ಸಿಟ್ಟು ಬಂದಿತ್ತು ಅಂತಂದರೆ ಇಡೀ ಒಂದು ದಿನ ಮಾತಾಡದೆ ಇನ್ಮೇಲೆ ಮಾತಾಡಿಸಲೇಬಾರ್ದು ಅಂತ ಇದ್ವಿ. ಅವತ್ತು ಕೂಡ ಯೋಚನೆ ಮಾಡಿದ್ದು ನಾವು ಈ ಥರ ಮಕ್ಕಳಿಗೆ ತೋರಿಸ್ಕೊಟ್ರೆ ಅವ್ರು ಏನು ಕಲಿತಾರೆ ಅಂತೇಳಿ. ಅವತ್ತು ಕೂಡ ಮತ್ತೆ ನಾವಿಬ್ಬರು ಒಂದಾಗಿದ್ದು ಮಕ್ಕಳಿಂದನೇ. ಸೊ ಹಾಗಾಗಿನೇ ಮತ್ತೆ ಮಾಡಿದ ತಪ್ಪನ್ನ ಒಂದು ಸರಿ ಮಾಡಿದ್ದನ್ನು ಮತ್ತೆ ಮಾಡಲ್ಲ ನಾವಿಬ್ಬರು ಸೇಮ್. ಅವತ್ತಿಂದ ಇನ್ನಷ್ಟು ಕಂಟ್ರೋಲ್ ಆಯಿತು. ಜಗಳ ಆಡಿದ್ರೆ ಹಿಂಗಾಗುತ್ತೆ, ಮಕ್ಕಳು ಕ್ವಶನ್ ಕೇಳ್ತಾರೆ ಅಂತೇಳಿ. ಅದರಲ್ಲಿ ಅಪ್ಪನ ಬಿಟ್ಟಿರಲ್ವಲ್ಲ. ಯಾವಾಗಲೂ ಆ್ಯಸ್ ಅ ಪೇರೆಂಟ್ಸಾಗಿ ನಾವೇನು ಯೋಚನೆ ಮಾಡಬೇಕು ಅಂದರೆ, ನಮ್ಮಿಬ್ಬರಲ್ಲಿ ಒಂದು ರೂಲ್ಸ್ ಇದೆ. ಸೊ ಅವರು ನನಗೆ ಮಕ್ಕಳ ಮುಂದೆ ಬೈಬಾರ್ದು, ಸೊ ನಾನು ಮಕ್ಕಳ ಮುಂದೆ ಜಯಂತ್ಗೆ ಬೈಬಾರ್ದು. ಸೊ ಈ ಥರ ರೂಲ್ಸ್ ಮಾಡ್ಕೊಂಡಿದ್ದೀವಿ. ತುಂಬ ಜನ ಯೋಚನೆ ಮಾಡಿ ಯಾಕೆ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ಸೊ ಈ ರೀತಿಯಾಗಿ ಕಮ್ಯುನಿಕೇಷನ್ಸ್ ತುಂಬ ನಡೀತಾ ಇರುತ್ತೆ ನಮ್ಮ ಮನೇಲಿ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ. ತುಂಬ ಜನ ಅಂದ್ಕೊತಾರೆ ಇಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಇಷ್ಟನೇ ಅವ್ರ ಇಷ್ಟ ಆಗಬೇಕು, ಅವ್ರ ಇಷ್ಟನೇ ನಮ್ಮ ಇಷ್ಟ ಆಗಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲ. ಆ್ಯಕ್ಚುಲಿ ನನಗೆ ಜಯಂಗೆ ಕುತ್ಕೊಂಡು ಒಂದು ನೋಟ್ಸ್ ಬರೋದನ್ನು ಕೂಡ ಸೇಮ್ ಥಿಂಗ್ಸ್ ಇಬ್ರಿಗೂ ಇಷ್ಟನೇ ಆಗಲ್ಲ. ಏನಾದರೂ ಒಂದು ಮಾಡ್ತಾ ಇದ್ದೀವಿ ಅಂದರೆ ನನ್ನದೇ ಡಿಫ್ರೆಂಟ್ ವೇ, ಅವ್ರದ್ದೇ ಡಿಫ್ರೆಂಟ್ ವೇ, ನನ್ನದೇ ಡಿಫ್ರೆಂಟ್ ಥಿಂಕಿಂಗ್, ಅವ್ರದ್ದೇ ಡಿಫ್ರೆಂಟ್ ಥಿಂಕಿಂಗ್. ಲೈಕ್ಸ್ ಆಗಿರ್ಬೋದು, ಮತ್ತು ಮನೆ ಕೆಲಸದಲ್ಲಿ ವಿಚಾರಗಳಾಗಿರ್ಬೋದು, ಮತ್ತು ಫೈನಾನ್ಷಿಯಲ್ ಆಗಿರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಮಿಬ್ರಿಗೂ ಮ್ಯಾಚಿಂಗೇ ಇಲ್ಲ. ಮ್ಯಾಚಿಂಗ್ ಇಲ್ಲ ಅಂದ್ರೂ ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗಾ ಅಂತ ನೀವು ಕೇಳ್ಬೋದು. ಅದೇ ಆ್ಯಕ್ಚುಲಿ ಮ್ಯಾಜಿಕ್ ಅಂದರೆ. ನಾವೇನು ಅಂದ್ಕೊಂಡಿರ್ತೀವಿ ಅದು ಆ ರೀತಿ ಇರಲ್ಲ. ಸಮಥಿಂಗ್ ಏನೋ ಬಾಂಡಿಂಗ್ ಅನ್ನೋದು ಎಲ್ಲದನ್ನು ಚೇಂಜ್ ಮಾಡುತ್ತೆ. ಸೊ ನಾವು ಇಷ್ಟೊಂದು ಡಿಫ್ರೆಂಟಾಗಿರೋರು, ಬಟ್ ನನ್ನ ಲೈಕ್ಸ್ಗೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರ ಲೈಕ್ಸ್ಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನನ್ನನ್ನು ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಯಾವಾಗ ಮನಸ್ಥಿತಿ ಈ ಥರ ಆಗುತ್ತೆ ಆವಾಗ ಆ್ಯಕ್ಚುಲಿ ಗಂಡ ಹೆಂಡತಿ ಮಧ್ಯೆ ಜಾಸ್ತಿ ಕಡಿಮೆ ಇದು ಯಾವುದೂ ಬರಲ್ಲ. ಕೆಲವೊಮ್ಮೆ ನಾನು ಸಿಟ್ಟು ಬಂದು ಅವ್ರಿಗೆ ಬೈದಿರ್ತೀನಿ, ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ತುಂಬ ಹೊಟ್ಟೆ ಉರಿಯುತ್ತೆ. ಅಯ್ಯೋ ಯಾಕಾದ್ರೂ ಬೈದ್ನೋ, ನಾನು ತಾನೇ ನನ್ನ ಗಂಡನ್ನ ಅಕ್ಸೆಪ್ಟ್ ಮಾಡಬೇಕು, ಇಟ್ಸ್ ಓಕೆ, ಅವ್ರು ಹಂಗಿದ್ದಾರೆ ಅಂತಂದರೆ ಹಾಗೆ ಇರಲಿ, ನಾನು ಅದನ್ನು ಅಕ್ಸೆಪ್ಟ್ ಮಾಡಬೇಕಲ್ವಾ ಅಂಥೇಳಿ ಅಕ್ಸೆಪ್ಟ್ ಮಾಡಿಬಿಡ್ತೀನಿ. ಸೊ ಈ ಥರ ಯೋಚನೆ ಮಾಡ್ತಿರ್ತೀನಿ. ಅದೇ ಥರ ಸುಮಾರು ವಿಚಾರಗಳಲ್ಲಿ ನನ್ನನ್ನು ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೆ ಅದು ಅರ್ಥ ಆಯ್ತಲ್ವಾ. ಸೊ ನಾನು ಲಕ್ಕಿ ಎಷ್ಟು ಅಂತ ಅಂದ್ಕೊಂಡು ಫೀಲ್ ಮಾಡ್ತೀನಿ.
ಸೊ ಈ ರೀತಿ ನಮ್ಮ ಥಾಟ್ಸ್. ಐ ಹೋಪ್ ನನ್ನ ಈ ಥಾಟ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಮೇ ಬಿ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗ್ಬೋದು ಅಂತೇಳಿ. ಸೊ ಹೆಲ್ಪ್ ಆಗಿ ಹೌದು ನಿಜ ಆ್ಯಂಡ್ ಈ ಥರ ನಾನು ಆಗಬೇಕಂತ ಆಸೆ ಅಥವಾ ನಾನು ಈ ಥರ ಚೇಂಜ್ ಮಾಡ್ಕೊತೀನಿ ಅಂತ ನಿಮ್ಮಲ್ಲಿ ಏನಾದರೂ ಬಂತು ಅಂದರೆ ನನಗೆ ಒಂದೇ ಒಂದು ಕಮೆಂಟ್ ಹಾಕಿ, ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ವೇ ಇಲ್ಲ. ಸೊ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಆ್ಯಕ್ಚುಲಿ ನಾನು. ಸೊ ಇನ್ನೇನು ಕಂಪ್ಲೀಟಾಗಿ ನಿಮ್ಮ ಜೊತೆ ಮಾತಾಡ್ತಾ ಕೆಲವೊಂದಷ್ಟು ಮಾತುಗಳನ್ನ ಹಂಚ್ಕೊತಾ ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿದ್ದಾಯಿತು. ಇಂಚು ಎದ್ದಿದ್ಲು, ಸೊ ಅವಳಿಗೆ ಹಾಲು ಕುಡಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಆಟಾಡ್ತಾ ಇದ್ಲು ಅಂಥೇಳಿ ಜಯಂತ್ಗೆ ಆಟಾಡ್ಸೋಕೆ ಹೇಳಿ ನಾನು ಬಂದುಬಿಟ್ಟಿದ್ದೀನಿ. ನೋಡಿ ಅವರು ತೊಟ್ಲಲ್ಲಿ ಹಾಕಿ ಬಂದರು ಪಾಪ ಅವಳನ್ನ. ಸೊ ಹೋಗಮ್ಮ ನೀನು ನಾನು ಎದುರು ಮಾಡ್ಕೊತೀನಿ, ಅವಳು ಫುಲ್ ಮಲಗ್ತಾ ಇಲ್ಲ, ತೊಟ್ಲಿಗೆ ಹಾಕಿ ಬಂದಿದ್ದೀನಿ, ಹಾಲು ಕುಡಿಸಿ ಮಲಗಿಸೋಗು ಅಂತೇಳಿ ನಾನು ಕರಿತಾ ಇದ್ದಾರೆ. ಬಟ್ ನಾನಿಲ್ಲಿ ಇನ್ನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಾಡ್ಕೊಂಡ್ರೆ ಇನ್ನು ಕೆಲಸನೇ ಮುಗೀತು. ಆ್ಯಕ್ಚುಲಿ ಇಡೀ ದಿನದ ಕೆಲಸ ಮುಗಿದ್ಬಿಡುತ್ತೆ. ಇನ್ನೇನು ಅಡುಗೆದೊಂದಿರುತ್ತೆ, ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನಾನು ಕಂಪ್ಲೀಟ್ ಇವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸಂಜೆ ಹೊತ್ತು ಆಲ್ರೆಡಿ ಒಂದು 4 o'clock ಆಗಿರ್ಬೋದು ಅಷ್ಟೇ, ಇನ್ನೇನು ಸಮಯ ಜಾಸ್ತಿ ಆಗಿಲ್ಲ. ಚಿಟ್ಟಿ ಬಂದು ಮಾತಾಡ್ತಾ ಇದ್ದಾನೆ. ಸೊ ನಿನ್ನ ಕೆಲಸ ಏನಾದರೂ ಇತ್ತು ಅಂದರೆ ನಾನು ಮಾಡ್ತೀನಿ, ನೀನು ಪಾಪು ಹತ್ರ ಹೋಗು ಅಂದರು. ಸಾಮಾನೆಲ್ಲ ದಬ್ಬಾಕು ಅಂದೆ. ಕೇಳೋದೆಚ್ಚ ನಾವು ಹೇಳೋದೆಚ್ಚ ಅಂತ ಅಂದ್ಕೊಂಡು. ಸೊ ಅದನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾನು ಗ್ಯಾಸ್ ಎಲ್ಲ ಒರೆಸಿಟ್ಟು ಹೋಗಿ ಪಾಪುನ ನೋಡಿಕೊಂಡು ಸ್ವಲ್ಪ ಹೊತ್ತು ಅವಳ ಪಕ್ಕದಲ್ಲಿ ಮಲ್ಕೊಂಡು ಅವಳಿಗೆ ಹಾಲು ಕುಡಿಸಿ ಅವಳಿಗೆ ಸಮಾಧಾನ ಮಾಡಿ ಅವಳನ್ನ ಆಟ ಆಡಿಸ್ತಾ ಇದ್ದೀನಿ. ಸೊ ಡೈಲಿ ಟ್ವೈಸ್ ಅವಳಿಗೊಂಥರ ಆಟಾಡೋ ಹುಚ್ಚು, ಆಟಾಡೋ ಅಂಥ ಟೈಮ್ ಬರುತ್ತೆ. ಆ ಟೈಮ್ನ ನಾನು ಫುಲ್ಫಿಲ್ ಮಾಡಬೇಕಲ್ವಾ, ಮಾಡ್ತೀನಿ. ನೋಡಿ ಈಗ ಕ್ಲೀನಾಗಿ ಕಾಣಿಸ್ತಾ ಇದೆ. ಅಡುಗೆ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಹಾಗೆ ಏನೇನೆಲ್ಲ ವಸ್ತುಗಳು ಬೇಕೋ ಅಲ್ಲೆಲ್ಲ ಸೈಡ್ ಇಟ್ಕೊಂಡಿರ್ತೀನಿ. ಕಸ ಬೇರೆ ಅರ್ಧಕ್ಕೆ ನಿಂತುಬಿಟ್ಟಿದೆ. ಕಸ ಹೊಡೆದು ಹೋಗೋವರೆಗೂ ಪಾಪನ ನೋಡ್ಕೊಂಡಿದ್ದಕ್ಕೆ ನನ್ನ ಗಂಡಂಗೆ ಆ್ಯಕ್ಚುಲಿ ಥ್ಯಾಂಕ್ಸ್. ಅವಳನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಾದ್ಮೇಲೆ ಸೊ ಟೀ ಮಾಡ್ಕೊಂಬಂದರು. ಆ್ಯಕ್ಚುಲಿ ಕಾಫಿ ಮಾಡು ಅಂದರೆ ಟೀ ಮಾಡ್ಕೊಂಬಂದಿದ್ದಾರೆ. ಒಂದು ಮಾಡು ಅಂದರೆ ಒಂದು ಮಾಡ್ತಾರೆ. ಅವಾಗವಾಗ ಹೀಗೆ ತಲೆ ಕೆಡಿಸ್ತಾ ಇರ್ತಾರೆ. ಏನಾಗಲ್ಲ, ಮಾಡ್ಕೊಂಬಂದಿದ್ದಾರೆ ಅನ್ನೋ ಇದಕ್ಕಾದರೂ ಕುಡಿಬೇಕಲ್ಲ, ಕುಡಿತಾ ಇದ್ದೀನಿ. ನನಗೇನು ಟೀ ಆದ್ರೇನು ಕಾಫಿ ಆದ್ರೇನು ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇರ್ತಾ, ಹಾಗಾಗಿ ಕುಡಿತಾ ಇರ್ತೀನಿ. ಸೊ ಇವತ್ತು ಮಾತ್ರ ಟೀ ಕುಡಿತಾ ಇದ್ದೀನಿ. ಹಾಗೆ ಮಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾಳೆ, ಅಲ್ಲೇ ಮಲ್ಕೊಂಡಿದ್ದಾಳೆ. ಅವಳನ್ನ ಎಬ್ಸೋಕ್ಕೆ ಹೋದೆ ಅಂತಂದರೆ ಮುಗೀತು, ಫುಲ್ ರಂಪಾಟ ಮಾಡ್ತಾಳೆ. ಕೆಲವೊಮ್ಮೆ ಜಯಂತ್ ಬಾರಮ್ಮ ನಾನು ನಿನ್ನ ಪಕ್ಕ ಮಲಗ್ತೀನಿ, ಅಲ್ಲಿ ಮೇಲ್ಗಡೆ ಮಲಗ್ಬಾ, ಮಂಚದ ಮೇಲೆ ಮಲಗ್ಬಾ ಅಂದ್ರೂ ಬರಲ್ಲ. ಅವಳೆಲ್ಲಿ ಮಲಗಿರ್ತಾಳೋ ಅಲ್ಲೇ ಮಲ್ಕೋಬೇಕು. ಸೊ ಅಷ್ಟು ಹಠ ಬಂದುಬಿಡ್ತಾಳೆ. ಕೆಲವೊಮ್ಮೆ ಅರ್ಧ ನಿದ್ರೆಯಲ್ಲಿ ಇದ್ದರೆ ಹಂಗೆ ಆಡ್ತಾರೆ ಅಂತೇಳಿ ಅಲ್ಲೇ ಮಲಗಲಿ, ನಾನು ಸ್ವಲ್ಪ ಹೊತ್ತು ಬಿಟ್ಟರೆ ಎಬ್ಸಿದ್ರೆ ಆಯಿತು ಅಂತೇಳಿ ಅಲ್ಲೇ ಮಲಗಿಸಿದ್ದಾರೆ. ಹಾಗೆ ಜಯಂತ್ ಮತ್ತು ಚಿಟ್ಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಮೊಬೈಲಲ್ಲಿ. ಫಿಲಿಮ್ಸು ಮತ್ತು ಕ್ರಿಕೆಟು ಎಲ್ಲ ನೋಡ್ಕೊತಾ CCL ನಡೀತಾ ಇತ್ತಲ್ವ, ಅದರಲ್ಲಿ ಅಪ್ಪ ಮಗ ಕಂಪ್ಲೀಟಾಗಿ ಮುಳುಗ್ಬಿಟ್ಟಿದ್ರು. ನಾನಿಲ್ಲಿ ನಮ್ಮ ಪುಟಾಣಿನ ಆಟ ಆಡಿಸ್ತಾ ಇದ್ದೀನಿ. ಅವಳು ಮಲಗಿಲ್ಲ. ಅವಳು ಮಲಗದೇ ಇದ್ದಾಗ ಈ ಥರ ಅವಳ ಜೊತೆ ಮಾತಾಡೋದು, ಆಟಾಡೋದು, ಮಾತು ಕಲಿಸೋದು. ಹಾಗೆ ಆಟಾಡ್ತಾ ಅವಳು ಕುತ್ತಿಗೆ ಭಾಗ, ಕಿವಿ ಹಿಂದ್ಗಡೆ, ಗಂಟ್ಲ ಹತ್ರ ಮತ್ತು ತಲೆ ಹಿಂಭಾಗದಲ್ಲಿ, ಸೊ ಕಾಲ ಹತ್ರ, ತೊಡೆ ಸಂದಿಲೆಲ್ಲ, ಕೈಗಳಲ್ಲಿ, ಸೊ ಎಲ್ಲದೂ ಕೂಡ ಚೆಕ್ ಮಾಡ್ತಾ ಇರ್ತೀನಿ. ಅದು ನಮ್ಮಮ್ಮ ಕಲಿಸಿದ್ದು. ಆಟ ಆಡ್ತಾ ಹಿಂಗೆ ನೋಡಬೇಕು, ಫ್ರೀ ಟೈಮ್ ಇದ್ದಾಗ ನೋಡಬೇಕು. ಏನೇನಾದರೂ ಆಗಿರುತ್ತೆ ಮಕ್ಕಳಿಗೆ, ರ್ಯಾಷಸ್ ಆಗಿರುತ್ತೆ, ಇರುವೆ ಕಡ್ದಿರುತ್ತೆ ಅಥವಾ ರೆಡ್ ರ್ಯಾಷಸ್ ಆಗಿರುತ್ತೆ. ಸೊ ಅವರು ಇರಿಟೇಷನ್ ಮಾಡ್ಕೊತಿರ್ತಾರೆ, ನಮಗೆ ಹೇಳಲ್ಲ ಅಂತೇಳಿ. ಬಟ್ ಅವಳು ಅಷ್ಟೊಂದು ಇರಿಟೇಷನ್ ಏನು ಮಾಡ್ಕೊಳ್ಳಲ್ಲ. ಅವಳಿಗೆ ಈ ಕುತ್ತಿಗೆ ಭಾಗದ ಹತ್ರ ಕೆಲವೊಮ್ಮೆ ರ್ಯಾಷಸ್ ಆಗುತ್ತೆ. ಕಂಪಲ್ಸರಿ ಡೈಲಿ ಒರೆಸ್ಲೇಬೇಕು ಅವಳಿಗೆ, ಇಲ್ಲಾಂದರೆ ಗಲೀಜು ಕೂತ್ಕೊಂಡು ರ್ಯಾಷಸ್ ಆಗಿಬಿಡುತ್ತೆ. ಸೊ ಕೆಲವೊಬ್ಬ ಮಕ್ಕಳಿಗೆ ಅದು ಜಾಸ್ತಿ ಆಗ್ತಿರುತ್ತೆ. ನಮ್ಮ ಚಿಟ್ಟಿಗೆ ಆ್ಯಕ್ಚುಲಿ ಆ ಥರ ಪ್ರಾಬ್ಲಮ್ಸೇ ಇರಲಿಲ್ಲ. ಅವನು ಇವ್ರ ಥರ ಇರಲಿಲ್ಲ, ಸ್ವಲ್ಪ ತೆಳ್ಳಗೆ ಇದ್ದ, ವೆಯ್ಟ್ ಕಡಿಮೆ ಇದ್ನಲ್ಲ, ಹಾಗಾಗಿ ಇವರಿಬ್ಬರು ಮಿಟ್ಟು ಮತ್ತು ಮಿಂಚು ಇಬ್ಬರು ಕೂಡ ಸೇಮ್. ಅವರು ಇಬ್ಬರು ಒಂದೇ ತೂಕದಲ್ಲಿದ್ದಾರೆ, ಒಂದೇ ಥರ ಮೈಕಟ್ಟಲ್ಲೂ ಇದ್ದರು. ಸೊ ಹಂಗಾಗಿ ಅವ್ರಿಗೆ ಕುತ್ತಿಗೆ ಭಾಗದಲ್ಲೆಲ್ಲ ರ್ಯಾಷಸ್ ಜಾಸ್ತಿ ಆಗ್ತಿತ್ತು. ಆಮೇಲೆ ತಲೆ ಹಿಂಭಾಗದಲ್ಲೂ ಕೂಡ ರೆಡ್ ಆಗಿರುತ್ತೆ ಮಕ್ಕಳಿಗೆ, ಮಲ್ಕೊಂಡು ಅಲ್ಲೂ ಕೂಡ ಸ್ವಲ್ಪ ನೋಡಿ ಒರೆಸಿ ಪೌಡರೆಲ್ಲ ಹಾಕಬೇಕು. ಸೊ ಇದನ್ನು ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಆಲ್ರೆಡಿ ಅಂದರೆ ನಮ್ಮ ಮಿಂಚು ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಷನ್ ಮಾಡಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಕೂ ಅಂತಾಳೆ ಅಷ್ಟೇ. ನಾನು ಅವಳ ಜೊತೆ ಕೂ ಅಂತ ಇದ್ದರೆ ಅವಳು ನನಗೆ ಅದೇ ಥರ ರಿಫ್ಲೆಕ್ಷನ್ ಮಾಡ್ತಾಳೆ. ಕೂ ಅಂತಾಳೆ, ರೆಸ್ಪಾನ್ಸ್ ಮಾಡ್ತಾಳೆ. ಮಿಂಚು ಅಂದರೆ ಸಾಕು, ಅದು ಅಲರ್ಟಾಗಿ ನೋಡ್ತಾಳೆ. ಒಂಥರ ಅವಳನ್ನ ನೋಡಿದ ತಕ್ಷಣ ಥರ ಸ್ಪಾರ್ಕಲ್ ಅನ್ಸುತ್ತೆ ಮನಸ್ಸಲ್ಲಿ. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತೀವಿ ಇಬ್ಬರು. ಆ್ಯಂಡ್ ವುಡ್ವರ್ಡ್ಸ್ ಯಾವಾಗ ಹಾಕ್ತೀರಾ ಅಂತೇಳಿ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದೀರಿ. ನಾನು ಆ್ಯಕ್ಚುಲಿ ವುಡ್ವರ್ಡ್ಸ್ನ 5 days ಬೇಬಿಯಿಂದನೇ ಹಾಕಿದ್ದೀನಿ. ಚಿಟ್ಟಿಗೆ 15 ದಿನ ಮಗು ಇದ್ದಾಗ ಹಾಕಿದ್ದು, ಮಿಟ್ಟುಗೆ 5 days ಹಾಕಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಮಿಂಚುಗೂ ಕೂಡ 5 days ಹಾಕ್ತಾಯಿದ್ದೀನಿ. ಕಂಪಲ್ಸರಿ ನಾನು ಯಾವತ್ತೂ ಹಾಕೇ ಇಲ್ಲ. ಚಿಟ್ಟಿಗೆ ಹಾಕಿದ್ದೆ ಕಂಪಲ್ಸರಿ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಹಿಂಗೆ ಸ್ವಲ್ಪ ದಿನ ಹಾಕಿ ಬಿಟ್ಬಿಟ್ಟೆ ಅದನ್ನು ಕೂಡ. ಹಾಗೆ ಅದಾಗಿದ ತಕ್ಷಣ ನಾನು ನೆಕ್ಸ್ಟ್ ಚಿಟ್ಟಿಯಿಂದನೇ ನಾನು ಹೆಂಗೆ ಹಾಕ್ತೀನಿ ಅಂದರೆ, ಯಾವಾಗ ಅವ್ರಿಗೆ ಅನ್ಕಂಫರ್ಟಬಲ್ನೆಸ್ ಅನಿಸುತ್ತೆ ಅವಾಗ ಹಾಕ್ತೀನಿ. ಮಲ್ಕೊಳ್ಳೋಕೆ ಯಾಕೋ ಒದ್ದಾಡ್ತಿದ್ದಾಳೆ ಅಂತಂದಾಗ ಅನಿಸಿದ್ರೆ ಅಂತೀನಿ. ಇಲ್ಲ ಅಂದರೆ ನಾನೇನಾದರೂ ಇವತ್ತು ತಿನ್ನಬಾರ್ದಾಗಿತ್ತು, ತಿಂದುಬಿಟ್ಟಿದ್ದೀನಿ, ಅಥವಾ ಫಸ್ಟ್ ಟೈಮ್ ತಿಂದಿದ್ದೀನಿ ಈ ಥರದ್ದು ಊಟ ಅಂತಂದಾಗ ನಾನು ಕೂಡ ಅಜ್ವಾನ, ಅದೆಲ್ಲ ಬಜೆ, ಸೊ ಅದೆಲ್ಲ ಬಾಯಿಗೆ ಹಾಕ್ಕೊಳ್ತೀನಿ. ಅದಾಗಿದ ತಕ್ಷಣ ಅವಳಿಗೂ ಕೂಡ ವುಡ್ವರ್ಡ್ಸ್ ಹಾಕ್ತೀನಿ. ಇದಿಷ್ಟು ಬಿಟ್ಟರೆ ನಾನು ಕಂಪಲ್ಸರಿ ಸೀರಿಯಸ್ಲಿ ಒಂದು ದಿನವೂ ಹಾಕಿಲ್ಲ.
ಇವಾಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಮುದ್ದೆ ಮಾಡ್ತೀನಿ ಅಂತ ಆ್ಯಕ್ಚುಲಿ ಆ ಗ್ರೇವಿ ಮುದ್ದೆ ಸರಿ ಹೋಗಲ್ಲ, ಅನ್ನ ಮಾಡು ಚೆನ್ನಾಗಿರುತ್ತೆ ಅಂತೇಳಿ ಮುದ್ದೆ ಮಾಡೋದನ್ನು ಸ್ಟಾಪ್ ಮಾಡಿದ್ರು ನಮ್ಮ ಜಯಂತ್ ಅವರು. ಸೊ ಅನ್ನಕ್ಕಿಟ್ಟು ಇವಾಗ ದೋಸೆಗೆ ಆ್ಯಕ್ಚುಲಿ ನಾಳೆಗೆ ನೆನೆ ಹಾಕ್ತಾಯಿದ್ದೀನಿ. ಸಮಥಿಂಗ್ ಡಿಫ್ರೆಂಟಾಗಿ ದೋಸೆ ಮಾಡ್ತಾಯಿದ್ದೀನಿ. ಏನದು ರೆಸಿಪಿ ಅಂತ ನೋಡೋದಾದರೆ ನೆಕ್ಸ್ಟ್ ಲಾಗ್ ನೋಡಲೇಬೇಕು ನೀವು, ಓಕೆನಾ? ಶೇರ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಏನೇನೆಲ್ಲ ನೆನೆ ಹಾಕ್ತಿದ್ದೀನಿ ಅಂದರೆ ಅಕ್ಕಿ 1 ಕಪ್ಪಷ್ಟು ಅಕ್ಕಿ, ಸೇಮ್ ಕ್ವಾಂಟಿಟಿನೇ ಜೋಳ ತೊಗೊಂಡಿದ್ದೀನಿ, ಸೇಮ್ ಕ್ವಾಂಟಿಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ, ಸ್ವಲ್ಪ ಪೇಪರ್ ಅವಲಕ್ಕಿ ಎಲ್ಲ ಮತ್ತು ಗಟ್ಟಿ ಅವಲಕ್ಕಿ ಎಲ್ಲ ಮೀಡಿಯಮ್ ಇರುತ್ತಲ್ಲ ಆ ಅವಲಕ್ಕಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ ಮತ್ತು ಮೆಂತೆಕಾಳು, ಇಷ್ಟನ್ನು ಹಾಕಿ ಒಂದು 2 ಟೈಮ್ಸ್ ತೊಳೆದು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಯೋಕೆ ಅಂತಂದೇಳಿ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಇದ್ದರೆ ಟೇಸ್ಟಿ ರೆಸಿಪಿ. ಸೊ ಊಟ ಮಾಡೋದೊಂದೇ ಕೆಲಸ, ಇನ್ನೇನು ಉಳಿದಿಲ್ಲ. ಇವತ್ತು ಸ್ವಲ್ಪ ಸ್ಟ್ರೆಸ್ಡ್ ಅನಿಸುತ್ತು, ಅಂದರೆ ಇವಾಗ ಈವ್ನಿಂಗ್ ಒಳಗಡೆ ಸುಸ್ತಾಗ್ಬಿಟ್ಟೆ. ಆ್ಯಂಡ್ ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಹಾಗೆ ತುಂಬ ದಿನದಿಂದ ನಿಮಗೆ ಒಂದು ವಿಚಾರನ ಶೇರ್ ಮಾಡಬೇಕು ಅಂತ ಅನ್ಕೊತಿದ್ದೆ. ಸೊ ಗಾಲ್ರಾಜ್ ಬೀರ್ ಅಂದರೆ ಒಳಗಡೆ ಒಂದು ಬೀರ್ ಇದೆ, ಆ ಬೀರಲ್ಲಿ ನನ್ನ ಮಕ್ಕಳು ಬಟ್ಟೆ ಇದೆ. ಸೊ ಅಲ್ಲಿಗೆ ಹೋದಾಗೆಲ್ಲ ಒಂದು ವಸ್ತುಗಳನ್ನ ನೋಡಿ ನಾನು ನೆನಪು ಮಾಡ್ಕೊತಾ ಇದ್ದೆ. ಎಸ್, ನಾ ಇದನ್ನು ಶೇರ್ ಮಾಡ್ಕೋಬೇಕು ಅಂತೇಳಿ. ಫೈನಲಿ ದಿಸ್ ಇಸ್ ದ ಟೈಮ್. ಏನದು ಸ್ಪೆಷಲ್ ಅಂತ ಹೇಳೋದಾದರೆ, ಸೊ ನೋಡಿ, ಆ್ಯಕ್ಚುಲಿ ಯಾರಾದರೂ ಈ ಥರ ಸ್ಟೋರ್ ಮಾಡ್ಕೊಂಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಸ್ಟೋರ್ ಮಾಡಿದ್ದೀನಿ. ಇದರ ಹಿಂದೆ ಒಂದು ಸ್ಟೋರಿನೇ ಇದೆ. ನನ್ನ 3 ಮಕ್ಕಳು ಪ್ರೆಗ್ನೆನ್ಸಿ ಟೆಸ್ಟರ್ ಇದು. ಸೊ ಸ್ಟೋರ್ ಮಾಡಬೇಕು ಅದು ಇದು ಎಂಥದ್ದು ಇಲ್ಲ ನನ್ನ ಮೈಂಡಲ್ಲಿ, ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ ನನ್ನ ಜೊತೆ ಇದೆ ಅಷ್ಟೇ ಇದು. ಸೊ ಫಸ್ಟ್ ಚಿಟ್ಟಿದ್ದು ಆಲ್ರೆಡಿ 5.5 ವರ್ಷ ಆಯ್ತಲ್ವಾ? 5.5 ವರ್ಷ ಅಲ್ಲ, ಓಕೆ 6 ಇಯರ್ ಪ್ಲಸ್ ಆಯ್ತಲ್ವಾ? ಸೊ ಇದು ಹಳೇದಾಗಿದೆ. ಸೊ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಆ್ಯಕ್ಚುಲಿ ಏನು ಗೊತ್ತಾ, ಇದು ಸ್ಟೋರಿ ಇದೆ. ಸೊ ಸ್ಟೋರಿ ಸಣ್ಣದಾಗಿ ಏನಂತಂದರೆ, ಫಸ್ಟ್ ಟೆಸ್ಟ್ ಮಾಡಿದ್ನಲ್ಲ, ಅದು ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ. ತೊಗೊಂಬಂದು ಹಿಂಗೆ ಟೆಸ್ಟ್ ಮಾಡಿ ಅದು ಪಾಸಿಟಿವ್ ಬಂದುಬಿಡ್ತು ಅಂತ ತಗೊಂಡು ಬಿಸಾಕಿ ಎದುರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ಯಾರಿಗೆ ಹೇಳಬೇಕು ಹೆಂಗೆ ಹೇಳಬೇಕು ಗೊತ್ತಿಲ್ಲ ಅಂತೇಳಿ ಶಾಕ್ ಆಗಿ. ಬಟ್ ಒಂದು ಫೋಟೋ ತಗೊಂಡಿದ್ದೆ, ಈ ಥರ ಬಂದಿದೆ, ಏನು ಕನ್ಫರ್ಮಾ ಅಥವಾ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಇದಕ್ಕೋಸ್ಕರ ಒಂದು ಫೋಟೋ ತಗೊಂಡು ಅದನ್ನು ಬಿಸಾಕಿದ್ದೆ. ಆಮೇಲೆ ಎಲ್ರಿಗೂ ಹೇಳಿದ ನಂತರ ಫಸ್ಟ್ ಟೆಸ್ಟಲ್ಲಿ ಹೋಗ್ತೀವಲ್ಲ ಹಾಸ್ಪಿಟ್ಲಲ್ಲಿ, ಆ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ದಿದೆ ಆ್ಯಕ್ಚುಲಿ. ಸೊ ಹಾಸ್ಪಿಟ್ಲಲ್ಲಿ ಕೊಟ್ಟರು ಅಂತೇಳಿ ವ್ಯಾನಿಟಿ ಬ್ಯಾಗಲ್ಲಿ ಹಾಕಿದ್ದೆ. ವ್ಯಾನಿಟಿ ಬ್ಯಾಗಿನ ತೊಗೊಂಬಂದು ಸುಮ್ಮನೆ ಬೀರಲ್ಲಿ ಏನು ಡ್ರಾ ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟಿದ್ದೆ, ಮುಗೀತು. ಅಲ್ಲಿಂದ ಮತ್ತೆ ನಾನು ಯಾವತ್ತೂ ಓಪನ್ ಮಾಡಿಲ್ಲ, ಅದು ಅಲ್ಲೇ ಇದೆ. ಸೊ ಇದು ಚಿಟ್ಟಿದು ಸ್ಟೋರಿ. ಹಾಗೆ ಇದು ಮಿಟ್ಟಿದು ಎಕ್ಸಾಕ್ಟಾಗಿ ಇದು ಫಸ್ಟ್ ಟೆಸ್ಟಿಂಗಲ್ಲೇ. ಸೊ ಇನ್ನೇನು ತಗೊಂಡೋಗಿ ಎಲ್ಲದೂ ಕೂಡ ಡ್ರಾದಲ್ಲಿ ಹಾಕೋ ಅಂಥದ್ದು ಅಭ್ಯಾಸ ಇತ್ತು ನನಗೆ, ಈ ಥರ ಚಿಕ್ಕ ಪುಟ್ಟ ವಸ್ತುಗಳೆಲ್ಲ. ಸೊ ಏನು ಮಾಡಿದೆ ಅಂದರೆ ಇದನ್ನು ಓಕೆ, ನಾನು ಅಂದ್ಕೊಂಡಿದ್ದು 2ನೇ ಮಗು, ಇದೇ ಫೈನಲ್ ಮಗು. ಸೊ ನೋಡೋಣ ಅಂತಂದೇಳಿ, ಮೆಮೊರಿಬಲ್ ಆಗಿರುತ್ತೆ. ಚಿಟ್ಟಿದು ಇದೆ, ಆಲ್ರೆಡಿ ನೋಡಿದ್ನಲ್ವ ಚಿಟ್ಟಿದು ಇದೆ ಅಂತೇಳಿ. ಸೊ ಚಿಟ್ಟಿದು ಇದೆ, ಮಿಟ್ಟಿದು ಇರಲಿ, 2 ಮಕ್ಕಳು ನನಗೆ ಅಂತ ಅಂದ್ಕೊಂಡು, ಫೈನಲ್ ಅಂತ ಅಂದ್ಕೊಂಡು ಇದನ್ನು ಆ್ಯಕ್ಚುಲಿ ಇಟ್ಟಿದೆ. ಸೊ ನೋಡಿ ಕಾಣಿಸ್ತಿದೆ ಅಲ್ಲ, ಪಾಸಿಟಿವ್. ಇದು ಆ್ಯಂಡ್ ಇದು ಆ್ಯಕ್ಚುಲಿ ಇದೇ ಕಾರಣ. ಇದರಿಂದನೇ ಇವತ್ತು ನನ್ನ ಕೈಲಿ ಮಿಂಚು ಇರೋದು. ಸೊ ನಾನು ನಿಮ್ಮ ಮುಂದೆ ಇರೋದು. ತುಂಬ ಒಳ್ಳೆ ಸ್ಟೋರಿ ಇದೆ ಅದು. ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಂತಲೇ ಇವತ್ತು ಕಾಯ್ತಾ ಇದ್ದೆ ಇದನ್ನು ತೆಗೆದಿಟ್ಟು ಮಧ್ಯಾಹ್ನ. ಏನು ಅಂತಂದರೆ, ಸೊ ಕನ್ಸೀವ್ ಆಗಿ ಇನ್ನೇನು ಕನ್ಫರ್ಮ್ ಆಗಿದೆ ಮೇ ಬಿ ಅಂತ ನನಗೆ ಡೌಟ್ ಬಂದು ಟೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗಲೂ ಕೂಡ, ಟೆಸ್ಟ್ ಮಾಡೋವರೆಗೂ ಕೂಡ ಮೈಂಡಲ್ಲಿದ್ದು ಏನಾದರೂ ಮಿಸ್ ಆಗಿ ಕನ್ಸೀವ್ ಆಗಿದ್ದರೆ ಅದನ್ನು ಅಬಾರ್ಷನ್ ಮಾಡಿಸಿದ್ರೆ ಆಯ್ತು ಬಿಡು, ತೆಗ್ಸಿದ್ರೆ ಆಯ್ತು ಬಿಡು, ಅದೇನು ದೊಡ್ಡ ಮ್ಯಾಟ್ರಲ್ಲ, ಹೀಗೆ ಅಂದ್ಕೊಂಡಿದ್ದು ಸೀರಿಯಸ್ಲಿ. ಸೊ ಅದಾಗಿ ನೆಕ್ಸ್ಟ್ ಆಗಿದ್ದರೆ ಮೇ ಬಿ ತೆಗ್ಸೋಣ ಅಂತ ಅಂದ್ಕೊಂಡು ಈ ಟೆಸ್ಟೇ ತಂದ್ಕೊಟ್ರು ಜಯಂತ್ ಅವರು. ಇದೇನಿದು ಇಷ್ಟು ದೊಡ್ಡದಿದೆ, ಅದರಲ್ಲಿ ಚಿಕ್ಕದ್ರಲ್ಲೆಲ್ಲ ಮಾಡ್ತಿದ್ದೆ ಟೆಸ್ಟ್, ಇದೇನಿದೆ ಹಿಂಗಿದೆ ಅಂತ ಅಂದ್ಕೊಂಡು ಸ್ವಲ್ಪ ಕನ್ಫ್ಯೂಷನ್ ಆದೆ. ಓಕೆ ಅಂತಂದೇಳಿ ಟೆಸ್ಟ್ ಮಾಡೋವಾಗ, ಸೀರಿಯಸ್ಲಿ ಟೆಸ್ಟ್ ಮಾಡೋವಾಗ ಆ 1 ಮಿನಿಟ್ ನೋಡಿ ನನ್ನ ಲೈಫ್ನ ಹೆಂಗೆ ಟರ್ನ್ ಮಾಡ್ತು ಅಂತೇಳಿ. ಸೊ ಇದರಲ್ಲಿ ಹಿಂಗೆ ಇನ್ನೇನು ಜಸ್ಟ್ ಹಿಂಗೆ ಡ್ರಾಪ್ಸ್ ಆಗ್ತಾ ಅದೇನು ಹೋಗುತ್ತಲ್ಲ ವಾಟರ್ ಕನ್ಸಿಸ್ಟೆಂಟು, ಹೋಗ್ತಾನೆ 2 ಲೈನ್ ಡಿಸ್ಪ್ಲೇ ಆಯಿತು. ಸೊ ಅಷ್ಟು ರ್ಯಾಪಿಡಾಗಿ ಅಷ್ಟು ಸ್ಪೀಡಾಗಿ ಡಿಸ್ಪ್ಲೇ ಆಯಿತು. ಅದನ್ನು ನೋಡಿ ಆ್ಯಕ್ಚುಲಿ ನಾನು ಬಿಟ್ಕೊಂಡಿದ್ದು ಸೀರಿಯಸ್ಲಿ. ಸೊ ಆಲ್ರೆಡಿ ಸ್ವಲ್ಪ ತುಂಬ ದಿನ ಆಗಿದೆ, 9 ವೀಕ್ಸ್ ಆಗಿದೆ. ಆ್ಯಂಡ್ ಇಷ್ಟು ರ್ಯಾಪಿಡಾಗಿ ಬರ್ತಾ ಇದೆ ರಿಸಲ್ಟ್ ಅಂತಂದರೆ ಮೇ ಬಿ ಗಟ್ಟಿ ಜೀವ ಇರಬೇಕು, ಎಲ್ಲೋ ಋಣ ಇರಬೇಕು, ಬರಬೇಕು ಅನ್ನೋ ಅಂಥದ್ದು. ಬಿಟ್ಕೊಳ್ಳೋಣ ಪ್ಲೀಸ್ ಅಂತಂದು ಹೇಳಿ ನಾನೇ ಬಿಟ್ಕೊಂಡಿದ್ದು. ಸೊ ಜಯಂತ್ ಅವರು ಒಂದು 2-3 ಸರಿ ಹೇಳಿದ್ರು, ಯೋಚನೆ ಮಾಡು, ಓಕೆ ನಾನು ನಿನಗೆ ಸುಮ್ಮನೆ ರಿಸ್ಕ್ ಅನ್ಸಲ್ವಾ ಅಂತೇಳಿ. ಸೊ ಆ ಮೂಮೆಂಟ್ ಅಂತ ಏನು ನಾನು ಇದ್ರ ಜೊತೆ ಫೀಲ್ ಮಾಡಿದೆ, ಇಲ್ಲ ನನಗೆ ಬೇಕಂತ ಅನ್ನಿಸ್ತಾ ಇದೆ, ಇರಲಿ ಇಟ್ಸ್ ಓಕೆ ಅಂತ ಹೇಳಿ. ಸೊ ಅದಕ್ಕೆ ಕಾರಣ ಈ ಒಂದು ಟೆಸ್ಟ್. ಕಾಣಿಸ್ತಿದೆ ಅಲ್ಲ? ಸೊ ನೋಡಿ, ಇದು ಆ್ಯಕ್ಚುಲಿ ಮಿಂಚು ಹಿಂದ್ಗಡೆ ಇರುವಂಥ ಸ್ಟೋರಿ. ಇವತ್ತು ಒಂಥರ ಏನೋ ಒಂದು ಮೈ ಜುಮ್ ಅನ್ನೋ ಅಂಥ ಒಂದು ಅನುಭವ ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಜಸ್ಟ್ ಇದೊಂದು ಟೆಸ್ಟ್ ನನ್ನ ಮೈಂಡ್ನ ಬದಲಾವಣೆ ಮಾಡ್ತಾ ಅಂತ ಹೇಳಿ.
ಸೊ ಅದನ್ನು ತಗೊಂಡೋಗಿ ಸೇಫ್ ಆಗಿ, ಆ್ಯಕ್ಚುಲಿ ಇದನ್ನು ಬಿಸಾಕಿದ್ದೆ ನಾನು, ನೋ ಇದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳಿ ತಗೊಂಡು ಮತ್ತೆ ನಾನು ವಾಶ್ ಮಾಡಿ ಆ್ಯಕ್ಚುಲಿ ಮತ್ತೆ ಬೀರಲ್ಲಿ ಹಾಕಿದ್ದು. ಸೊ ಹೀಗೆ ಸ್ಟೋರ್ ಮಾಡಿದ್ದೀನಿ. ಇವತ್ತು ಇದೊಂದು ಟೆಸ್ಟ್, ಅವತ್ತು 1 ಸೆಕೆಂಡ್ ಐ ಥಿಂಕ್ ಇದು ಮೂಡೋದಕ್ಕೆ ಬೇಕಾಗಿದ್ದು, ಈ ಲೈನ್ ಬೇಕಾಗಿದ್ದು 1 ಸೆಕೆಂಡ್ ಹಿಂಗೆ ವಾಟರ್ ಕನ್ಸಿಸ್ಟೆಂಟ್ ಹೋಗುವಾಗ 2 ಲೈನ್ಸ್ ಜಸ್ಟ್ ಡಿಸ್ಪ್ಲೇ ಆಯಿತು. ಸೊ 2 ಲೈನ್ಸ್ ಡಿಸ್ಪ್ಲೇ ಆಗಿದೆ ಅಂದ ತಕ್ಷಣ ನನಗೆ ಅನ್ನಿಸ್ತು ಇಷ್ಟು ಡಿಸ್ಪ್ಲೇ ಆಗ್ತಾ ಇದೆ ಅಂತಂದರೆ ಬೇಕು ಅಂತ ಅಂದ್ಕೊಂಡು, ಅವತ್ತು ಬೇಕು ಅಂತ ಅಂದ್ಕೊಂಡಿದ್ದೋಳು ಅಬ್ಬಾ ಜರ್ನಿ ಹೆಂಗಿತ್ತು. ಸೊ ಲೇಬರ್ ಸ್ಟೋರಿ ನೋಡಿದ್ದೀರಿ, ಹಾಗೆ ಪ್ರೆಗ್ನೆನ್ಸಿ ಜರ್ನಿ ನೋಡಿದ್ದೀರಿ. ಹಿಂಗೆ ಇದ್ದಿದ್ದು ಲೈಫ್ ಕಂಪ್ಲೀಟಾಗಿ ಹಿಂಗಾಯಿತು. 9 ತಿಂಗಳಲ್ಲಿ ಏನೇನೆಲ್ಲ ಬದಲಾವಣೆ ಆಗಬಾರ್ದು ಅದಿಷ್ಟು ಕೂಡ ಬದಲಾವಣೆ ಆಯಿತು. ಲೈಫ್ ಎಲ್ಲಿಗೋ ಹೋಗಬೇಕಿತ್ತು, ಎಲ್ಲಿಗೋ ಬಂತು, ಬಟ್ ಎಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂಗಾರದಂಥ ಒಂದು ಕೂಸು ಕೈಯಲ್ಲಿದೆ, ಮನೆ ತುಂಬ ಖುಷಿ ಇದೆ. ಆ್ಯಂಡ್ ತುಂಬ ಜನ ಅಂತಾರೆ ಮಕ್ಕಳು ಆಗಬೇಕು, ಮಕ್ಕಳು ಬೇಕು ಅಂತಂದರೆ ಅವ್ರು ಓದಿಸೋದು, ಅವ್ರದ್ದು ಖರ್ಚು, ಅವ್ರದ್ದು ಹೆಂಗೆ ಬೆಳೆಸೋದು ಅಂತ ಯೋಚನೆ ಮಾಡ್ತಾರೆ. ಬಟ್ ಮಕ್ಕಳು ಅಂದಿದ ತಕ್ಷಣ ನಮ್ಮ ಮನೆಯಲ್ಲಿ ಫಸ್ಟ್ ನಾವು ಯೋಚನೆ ಮಾಡೋದೇ ಹ್ಯಾಪಿನೆಸ್. ಸೊ ಇವತ್ತು ಅಮ್ಮ ಅಪ್ಪ ಮನೇಲಿ ಹೋದ್ರೂ ಕೂಡ ನಾನು ಅನ್ಕೊತಾ ಇರ್ತೀನಿ, ಅವ್ರಿಗೆ ಆಲ್ರೆಡಿ ಇದು 4ನೇದು, ಮೊಮ್ಮಗು 4ನೇದು, ಆದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಅವಳು ಎದ್ದೇಳೋದು ಕಾಯ್ತಿರ್ತಾರೆ. ಅವಳು ಕಣ್ಣು ಬಿಟ್ಲು ಅಂತಂದರೆ ಆಟೋಡೋಕ್ಕೆ ಅಂದರೆ ಚಡಪಡಿಸ್ತಾ ಇರ್ತಾರೆ. ಸೊ ಅನ್ಕೊತೀನಿ ನಾನು, ತುಂಬ ಜನರ ಮನೇಲಿ ಬೇರೆ ಬೇರೆ ಥರ ಯೋಚನೆ ಮಾಡಿ ಬೇರೆ ಬೇರೆ ಥರ ಥಿಂಕ್ ಮಾಡ್ತಿರ್ತಾರೆ. ಬಟ್ ನಮ್ಮ ಮನೇಲಿ ಇವ್ರಿಗೆ ಬೇಜಾರೇ ಆಗಲ್ವಾ ಅಂತೇಳಿ. ಆ್ಯಂಡ್ ನಮ್ಮ ಮನೇಲೂ ಕೂಡ ಅಷ್ಟೇ, ನಾನು ಆಟ ಆಡ್ತೀನಿ, ನಮ್ಮ ಜಯಂತ್ ಆಟ ಆಡ್ತಾರೆ, ಮಕ್ಕಳು ಆಟ ಆಡ್ತಾರೆ. ಸೀರಿಯಸ್ಲಿ ಹ್ಯಾಪಿನೆಸ್ ಸ್ವಲ್ಪ ಓವರ್ಲೋಡ್ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದು ಆ್ಯಕ್ಚುಲಿ ಪವರ್ ಅಂದರೆ. ಸೊ ಈ ಸ್ಟೋರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಇವತ್ತು ಸ್ಟೋರಿ ಶೇರ್ ಮಾಡ್ಕೊಂಡಿದ್ದೀನಿ. ಏನು ಅನ್ನಿಸ್ತು ನಿಮಗೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ಒಂದು ಬ್ಯೂಟಿಫುಲ್ ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ನೋಡ್ತಾ ಇರಿ. ತುಂಬ ಜನರು ಪ್ರೀತಿಯನ್ನು ಕೊಡ್ತಾ ಇದ್ದೀರಿ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.